Good morning, my dear friends. Welcome back to Spardha Kautilya Academy, and this is Prashant Motgi on English language and grammar for your all competitive examinations. Tenses ಅನ್ನ ಸ್ಟಡಿ ಮಾಡಿದೀವಿ. ಸಿಂಪಲ್ ಪ್ರೆಸೆಂಟ್ ದಿಂದ ಹಿಡ್ಕೊಂಡು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ತನ ನಾವು ಸ್ಟಡಿ ಮಾಡಿದೀವಿ. ಓಕೆನಾ? ಸೊ ಆ ಎಲ್ಲ ಸ್ಟಡಿ ಮಾಡಿದ ಟೆನ್ಸಸ್ ಮೇಲೆ ಒಂದು ಸ್ವಲ್ಪ ವರ್ಕ್ಶೀಟ್ ಆನ್ ಟೆನ್ಸಸ್ ಅಂತ ಹೇಳಿ, ಅಂದ್ರೆ ಎಲ್ಲಾ ಟೆನ್ಸ್ ಯಾವ ವರ್ಬ್ ಅನ್ನ ಎಲ್ಲಿ ತುಂಬಿದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಕರೆಕ್ಟ್ ಆಗಿ ಏನಾಗುತ್ತೆ ಅನ್ನೋದನ್ನ ನಾವು ಈಗ ನೋಡೋಣ ಮೈ ಡಿಯರ್ ಫ್ರೆಂಡ್ಸ್. ಫಸ್ಟ್ ಒನ್ ಈಸ್ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಕ್ಯಾಟಗರಿ ವೈಸ್ ಮಾಡಿದ್ದೀನಿ, ನಿಮ್ಗೆ ಈಸಿ ಆಗಿಬಿಡ್ತದೆ. ಸೊ ಸಿಂಪಲ್ ಪ್ರೆಸೆಂಟ್, ಮೈ ಸಿಸ್ಟರ್ ಡ್ಯಾಶ್, ಇವು ನಾಲ್ಕು ಓದೋಣ ಮೊದಲು. ಮೈ ಸಿಸ್ಟರ್ ಡ್ಯಾಶ್ ವೆರಿ ಫಾಸ್ಟ್ ಇಂಟು ಬ್ರೆಕೆಟ್ ಟಾಕ್ ಅಂತದ. ಮೈ ಬ್ರದರ್ ಅಂಡ್ ಐ ಇಂಟು ಬ್ರೆಕೆಟ್ ಟು ಸ್ಪೀಕ್ ಅಂತ ಐತಿ. ದೇ ಡ್ಯಾಶ್ ಇನ್ ಪೋರ್ಟ್ಲ್ಯಾಂಡ್ ಡ್ಯಾಶ್ ಅದ. ಪೀಟರ್ ಡ್ಯಾಶ್ ಅ ಲಾಟ್ ಇಂಟು ಬ್ರೆಕೆಟ್ ವರ್ಕ್ ಅಂತದ. ಸಿಂಪಲ್ ಪ್ರೆಸೆಂಟ್ ಅಂತಂದ್ರೆ ನೆನಪು ಮಾಡ್ಕೋಬೇಕು ನೀವು. ಏನ್ ಬರ್ತದ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಒಳಗ? ವರ್ಬ್ ನಂಬರ್ 1 ಅಂಡ್ ವರ್ಬ್ ನಂಬರ್ 5. ಅಂದ್ರ ವರ್ಬ್ ನಂಬರ್ 1 ವರ್ಕ್ ಅಂತಿತ್ತು ಅಂತಂದ್ರ ವರ್ಬ್ ನಂಬರ್ 5 ವರ್ಕ್ಸ್ ಅಂತ ಆಗುತ್ತೆ. ಈ V5 ಅನ್ನ ಯಾರಿಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ ನಾನು ನಿಮಗೆ? ಹಿ, ಶಿ, ಇಟ್ ಇವ್ರಿಗೆ V5 ಅನ್ನ ಬಳಸ್ತೀವಿ. ಹೌದಾ? ಉಳಿಕಿದ ಕಡೆ ಏನಪ್ಪಾ ಅಂದ್ರೆ ಐ, ವಿ, ಯು, ದೇ ಬಂತಂದ್ರೆ ವರ್ಬ್ ನಂಬರ್ ವರ್ಕ್ ಅಂತ ಆಗತ್ತೆ. ಆ ಪ್ಯಾಟರ್ನ್ ಗೊತ್ತಾತು ಅಂದ್ರೆ ಟೆನ್ಸಸ್ ಆರಾಮ್. ಇಲ್ಲಿ ಚೆಕ್ ಮಾಡೋಣ. ಹಂಗಾದ್ರೆ ಮೈ ಸಿಸ್ಟರ್ ಅಂತ ಇದೆ. ಸೊ ಮೈ ಸಿಸ್ಟರ್ ಅಂದ್ರೆ ಶಿ ಅಂತ ಆಯ್ತು. ಒಂದು ತೆಳೆಯಾಗಿ ಇಟ್ಕೋಬೇಕು ನೀವು ಫಸ್ಟ್ ಕ್ಲಿಯರ್ ಆಗಿ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ಮೈ ಸಿಸ್ಟರ್ ಈಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಶಿ. ಸೊ ವೆನ್ ಇಟ್ ಈಸ್ ಅ ಶಿ, ಯು ಹ್ಯಾವ್ ಟು ಯೂಸ್ ವರ್ಬ್ ನಂಬರ್ 5. ಸೊ ವರ್ಬ್ ನಂಬರ್ 5 ಮೀನ್ಸ್ ಎಸ್ ಆರ್ ಎಸ್ ಈಸ್ ಆಡೆಡ್ ಟು ದ ವರ್ಬ್. ಅಂದ್ರೆ ವರ್ಕ್ಸ್, ಕಮ್ಸ್, ಗೋಸ್ ಅಂತ. ಇಲ್ಲಿ ನಮಗೆ ಯಾವ್ದೈತಿ? ಮೈ ಸಿಸ್ಟರ್ ಇಂಟು ಬ್ರೆಕೆಟ್ ಟು ಟಾಕ್ ವೆರಿ ಫಾಸ್ಟ್ ಅಂತ ಐತಿ. ಸೊ ಈ ಟಾಕ್ ಅನ್ನ ಏನ್ ಮಾಡ್ಬೇಕು ನಾವು? ಎಸ್ ಅಥವಾ ಇ ಎಸ್ ಹಚ್ಬಿಟ್ರೆ ಮುಗೀತು. ಮೈ ಸಿಸ್ಟರ್ ಟಾಕ್ಸ್ ವೆರಿ ಫಾಸ್ಟ್. ಒಂದು ಸೆಂಟೆನ್ಸ್ ಬಂತ? ಕರೆಕ್ಟ್ ಆಯ್ತಾ? ಮೈ ಸಿಸ್ಟರ್ ಟಾಕ್ಸ್ ವೆರಿ ಫಾಸ್ಟ್. ಒಂದ್ ವೇಳೆ ಇಲ್ಲಿ ಮೈ ಸಿಸ್ಟರ್ ಬದ್ಲಿ ಐ ಅಂತಿತ್ತು, ವಿ ಅಂತಿತ್ತು, ದೇ ಅಂತ ಇತ್ತು, ಅವಾಗ ಟಾಕ್ಸ್ ಬದ್ಲಿ ಟಾಕ್ ಅಂತ ಅಷ್ಟೇ ಉಳಿತೈತಿ. ಐ ಟಾಕ್ ವೆರಿ ಫಾಸ್ಟ್, ವಿ ಟಾಕ್ ವೆರಿ ಫಾಸ್ಟ್, ದೇ ಟಾಕ್ ವೆರಿ ಫಾಸ್ಟ್. ಬಟ್ ಹಿ ಟಾಕ್ಸ್, ಶಿ ಟಾಕ್ಸ್, ಮೈ ಬ್ರದರ್ ಟಾಕ್ಸ್, ಮೈ ಸಿಸ್ಟರ್ ಟಾಕ್ಸ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಒನ್, ಮೈ ಬ್ರದರ್ ಅಂಡ್ ಐ. ನೋಡ್ರಿ ಇಲ್ಲಿ ಇಬ್ರು ಪ್ಲೂರಲ್ ಅಂದ್ರೆ ದೇ ಅಂತ ಅರ್ಥ. ಇಟ್ ಈಸ್ ದೇ. ಮೈ ಬ್ರದರ್ ಅಂಡ್ ಐ, ದೇ ಅಂದ್ರೆ ವರ್ಬ್ ನಂಬರ್ 1 ಕೆಟಗರಿ ಒಳಗೆ ಬಂತು. ಸ್ಪೀಕ್ ಅಂತ ಐತಿ. ಸೊ ಸೇಮ್ ವರ್ಬ್ ಅನ್ನ ಇಟ್ಬಿಟ್ರೆ ಮುಗೀತು. ಮೈ ಬ್ರದರ್ ಅಂಡ್ ಐ ಸ್ಪೀಕ್ ಜಪನೀಸ್. ಮೈ ಬ್ರದರ್ ಅಂಡ್ ಐ ಸ್ಪೀಕ್ ಕನ್ನಡ, ಇಂಗ್ಲಿಷ್ ಅಂಡ್ ಹಿಂದಿ. My brother and I and my sister speak German and French. ಓಕೆ? ಒಂದ್ ವೇಳೆ ಬರೇ ಮೈ ಬ್ರದರ್ ಅಂತಿತ್ತು ಅಂತಂದ್ರ ಮೈ ಬ್ರದರ್ ಸ್ಪೀಕ್ಸ್ ಜಪನೀಸ್ ಅಂತ ಹಾಕಿತ್ತು. ಒಂದ್ ವೇಳೆ ಐ ಅಂತ ಇತ್ತಂದ್ರ ಐ ಸ್ಪೀಕ್. ನೋಡಿ, ಐ ಅಂದ್ರೆ ವರ್ಬ್ ನಂಬರ್ 1, ಮೈ ಬ್ರದರ್ ಅಂದ್ರೆ ವರ್ಬ್ ನಂಬರ್ 5. ಸೊ ಮೈ ಪಾಯಿಂಟ್ ಈಸ್ ಕ್ಲಿಯರ್ ಐ ಬಿಲೀವ್ ಮೈ ಡಿಯರ್ಸ್. ಥರ್ಡ್ ಒನ್, ದೇ. ದೇ ಅಂದ್ರೆ ಪ್ಲೂರಲ್ ಫಾರ್ಮ್, ವರ್ಬ್ ನಂಬರ್ 1 ಕ್ಲಿಯರ್. ಟು ಲಿವ್ ಅಂತ ಐತಿ. ಇದನ್ನ ತಗೊಂಡ್ ನಾವೇನ್ ಮಾಡ್ಬೇಕು? ದೇ ಲಿವ್ ಇನ್. ಎಲ್ಲಿ ವಾಸಿಸ್ತಾರಪ್ಪ ಅವ್ರು ಅಂದ್ರೆ ಪೋರ್ಟ್ಲ್ಯಾಂಡ್. ದೇ ಲಿವ್ ಇನ್ ಇಂಡಿಯಾ, ದೇ ಲಿವ್ ಇನ್ ದ ಅಮೇರಿಕಾ, ದೇ ಲಿವ್ ಇನ್ ದ USA, ದೇ ಲಿವ್ ಇನ್ ಅಮೇರಿಕಾ, ದೇ ಲಿವ್ ಇನ್ ಕರ್ನಾಟಕ, ದೇ ಲಿವ್ ಇನ್ ಹುಬ್ಳಿ ಧಾರವಾಡ, ದೇ ಲಿವ್ ಇನ್ ವಿಜಯಪುರ್. ಪೀಟರ್, ಪೀಟರ್ ಅಂತಂದ್ರ ಹೆಸರು, ಒಬ್ಬನ ಹೆಸರು. ಅಂದ್ರೆ ಅವ ಹಿ ಅಂತ ಆಯ್ತು. ಹಿ ಅಂತಂದ್ರೆ ವರ್ಬ್ ನಂಬರ್ 5. ಸೊ ವರ್ಕ್ ಅಂತೈತಿ. ವರ್ಕ್ ಇದ್ದದ್ದು ಏನಾಗತ್ತಪ್ಪ ಇಲ್ಲಿ? ವರ್ಬ್ ನಂಬರ್ 5. ಪೀಟರ್ ವರ್ಕ್ಸ್ ಅ ಲಾಟ್. ಪೀಟರ್ ವರ್ಕ್ಸ್ ಅ ಲಾಟ್. ಒಂದು ವೇಳೆ ಪೀಟರ್ ಬದ್ಲಿ ಐ ಅಂತ ಇತ್ತು, ಅವಾಗ ಐ ವರ್ಕ್. ವಿ ಅಂತ ಇತ್ತು, ವಿ ವರ್ಕ್. ದೇ ಅಂತ ಇತ್ತು, ದೇ ವರ್ಕ್. ಒಂದ್ ವೇಳೆ ಶಿ ಅಂತ ಇತ್ತು ಅಂದ್ರ ಶಿ ವರ್ಕ್ಸ್.
ಮೈ ಡಿಯರ್ಸ್, ಇಸ್ ಇಟ್ ಕ್ಲಿಯರ್? ಸೊ ಇಷ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಹೋಗ್ರಿ. ಟೆನ್ಸ್ ಫೌಂಡೇಶನ್ ಬಿಡ್ತೈತಿ. ಯಾವ ಟೆನ್ಸು ಯಾವ ವರ್ಬ್ ಅಂತ ಐಡೆಂಟಿಫೈ ಮಾಡಾಕ ಬಂತಂದ್ರ ಯು ಆರ್ ಆನ್ ದ ವೇ ಟು ಲರ್ನ್ ಇಂಗ್ಲಿಷ್ ಗ್ರಾಮರ್ ಪರ್ಫೆಕ್ಟ್ಲಿ ಅಂತ ಅರ್ಥ ಮೈ ಡಿಯರ್ಸ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್. ಅವರ್ ನೇಬರ್ಸ್ ಡ್ಯಾಶ್ ಟು ಬಿ ವೆರಿ ಕ್ವೈಟ್. ಇದೊಂದು ಸ್ವಲ್ಪ ನೋಡೋಣ. ಟು ಬಿ ಅಂತಂದ್ರೆ ಇದರದ ಫಾರ್ಮ್ಸ್ ಇರ್ತಾವ ನಮಗೆ. ಯಾವ್ಯಾವ ಬರ್ತಾವ ಟು ಬಿ ಫಾರ್ಮ್ಸ್ ಅಂತಂದ್ರ ಈಸ್, ಆಮ್, ಆರ್, ವಾಸ್, ವರ್. ಇವು 5 ಫಾರ್ಮ್ಸ್ ಏನಪ್ಪಾ ಅಂದ್ರೆ ಟು ಬಿ. ನಮಗ ಇಲ್ಲಿ ನಾವು ಈಗ ಸಿಂಪಲ್ ಪ್ರೆಸೆಂಟ್ ಅಂತ ಯೂಸ್ ಮಾಡಕತ್ತೀವಿ ಅಂತಂದ್ರೆ ಇವು ವಾಸ್, ವೇರ್ ಅಂತೂ ನಾವು ಬರಂಗಿಲ್ಲ, ಬಿಕಾಸ್ ವಿ ಯೂಸ್ ದೆಮ್ ಇನ್ ಪಾಸ್ಟ್ ಟೆನ್ಸ್. ಸೊ ಈಸ್, ಆಮ್, ಆರ್ ಯಾವ್ದು ಫಿಟ್ ಆಕೈತಿ ನೋಡ್ಬೇಕು. ಈಸ್ ಸಿಂಗ್ಯುಲರ್ಗ, ಆಮ್ ಅಂತಂದ್ರೆ ಐ ಅಂತಿದ್ರ, ಪ್ಲೂರಲ್ ಇದ್ರ ಆರ್ ಅಂತ ಬರ್ತದ. ನೋಡೋಣ. ಅವರ್ ನೇಬರ್ಸ್ ನೋಡ್ರಿ, ನೇಬರ್ಸ್ ಬಹುವಚನ ಇದೆ, ಇಟ್ ಈಸ್ ಪ್ಲೂರಲ್ ಫಾರ್ಮ್. ಸೊ ಅವರ್ ನೇಬರ್ಸ್ ಡ್ಯಾಶ್ ವೆರಿ ಕ್ವೈಟ್ ಏನ್ ಬರ್ತೈತಿ? ಅವರ್ ನೇಬರ್ಸ್ ಈಸ್ ಅಂತ ಅನ್ನಕ್ ಬರಂಗಿಲ್ಲ, ಬಿಕಾಸ್ ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್. ಅವರ್ ನೇಬರ್ಸ್ ಆಮ್ ಅಂತ ಬರಂಗಿಲ್ಲ, ಬಿಕಾಸ್ ಆಮ್ ಈಸ್ ಯೂಸ್ ಫಾರ್ ಐ. ಸೊ ಹಾಗಾಗಿ ಅವರ್ ನೇಬರ್ಸ್ ಆರ್ ವೆರಿ ಕ್ವೈಟ್. ಅವರ್ ನೇಬರ್ಸ್ ಆರ್ ಹೆಲ್ಪಿಂಗ್ ಅಸ್. ಅವರ್ ನೇಬರ್ಸ್ ಆರ್ ವೆರಿ ಕ್ವೈಟ್. ನೋಡಿ, ವಿ ಟು ದ ಮೂವೀಸ್ ಎವ್ರಿ ಡೇ. ಬ್ರಾಕೆಟ್ ಒಳಗೆ ಗೋ ಅಂತದ. ವಿ ಅಂತಂದ್ರೆ ಪ್ಲೂರಲ್ ಫಾರ್ಮ್. ಏನಾಗುತ್ತೆ? ವೆರಿ ಸಿಂಪಲ್. ವಿ ಗೋ ಟು ದ ಮೂವೀಸ್ ಎವ್ರಿ ಡೇ. ವಿ ಗೋ ಟು ವಾಚ್ ಮೂವಿ ಎವ್ರಿ ಡೇ. ದೇ ಗೋ ಟು ವಾಚ್ ಮೂವಿ ಎವ್ರಿ ಡೇ. ಒಂದ್ ವೇಳೆ ಇಲ್ಲಿ ಹಿ ಅಥವಾ ಶಿ ಇತ್ತಂದ್ರ ಈ ಗೋ ಏನಾಕೈತಪ್ಪ ಅಂದ್ರ ಅವಾಗ he goes to the movies every day. Very simple. Next one, my cousin. ನೋಡ್ರಿ, my cousin ಒಂದು ನಿಮಗೆ ಕರೆಕ್ಷನ್ ಆಫ್ ಎರರ್ ನಾಗ ಬರಬಹುದು ಮುಂದೆ. ಮೈ ಕಸಿನ್ ಬ್ರದರ್ ವರ್ಕ್ಸ್ ಇನ್ ಇನ್ಫೋಸಿಸ್ ಅಂತ ಹೇಳ್ತಾರೆ. ಮೈ ಕಸಿನ್ ಬ್ರದರ್ ಅನ್ನಬಾರ್ದು, ಮೈ ಕಸಿನ್ ಅಂತ ಅಷ್ಟೇ ಅನ್ಬೇಕು. ಮೈ ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್ ಅಂತ ಅನ್ಬಾರ್ದು. ಕರೆಕ್ಷನ್ ಆಫ್ ಎರರ್ಸ್ ಒಳಗೆ ಬರ್ತಾವ, ನೆನ್ಪಿಟ್ಕೊಳ್ರಿ. ಮೈ ಕಸಿನ್ ಅಂತಂದ್ರೆ ಐದರ್ ಹಿ ಆರ್ ಶಿ ಅಂತ ಆಯ್ತು. ಸೊ ಟು ಬಿ ಅಂತ ಬಂತು ಮತ್ತ ಫಾರ್ಮ್ ನಮಗಿಲ್ಲಿ. ಟು ಬಿ ಫಾರ್ಮ್ ಅಂತಂದ್ರೆ ಈಸ್, ಆಮ್, ಆರ್ ಅದಾವ. ಸೊ ಮೈ ಕಸಿನ್ ಜೋಡಿ ಆಮ್ ಸೆಟ್ ಆಗಂಗಿಲ್ಲ, ಆರ್ ಸೆಟ್ ಆಗಂಗಿಲ್ಲ. ಅವಾಗ ಮೈ ಕಸಿನ್ ಈಸ್. ಮೈ ಕಸಿನ್ ಈಸ್ ಥಿನ್, ತೆಳ್ಳಗಿದ್ದಾಳೆ ಬಹಳ ಅಂತ, ಅಥವಾ ತೆಳ್ಳಗಿದ್ದಾನೆ ಅಂತ ಅರ್ಥ. ರೈಟ್? ಮೈ ಕಸಿನ್ ಇಸ್ ಥಿನ್. ಮೈ ಮದರ್ ನೋಡ್ರಿ, ಶಿ ಅಂತ ಬಂತು. ಶಿ ಅಂದ್ರೆ ವರ್ಬ್ ನಂಬರ್ 5. ಟು ಕ್ಲೀನ್ ದ ಹೌಸ್ ಎವ್ರಿ ಸಂಡೇ. ಟು ಕ್ಲೀನ್ ಇದು ತೆಗೆದು ಏನ್ ಮಾಡ್ತೀವಿ ನಾವಿಲ್ಲಿ? ಮೈ ಮದರ್ ಕ್ಲೀನ್ಸ್ ದ ಹೌಸ್ ಎವ್ರಿ ಸಂಡೇ. ಶಿ ಕ್ಲೀನ್ಸ್, ಹಿ ಕ್ಲೀನ್ಸ್. ಒಂದ್ ವೇಳೆ ದೇ ಅಂತ ಇತ್ತು, ಮೈ ಮದರ್ ಅಂಡ್ ಮೈ ಸಿಸ್ಟರ್ ಅಂತ ಇತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನೀವು ಕ್ಲೀನ್ ಅಂತ ಅಷ್ಟೇ ತಗೊಳ್ತೀರಿ. ಈಸ್ ಇಟ್ ಕ್ಲಿಯರ್? ಫೈನ್, ವೆರಿ ಗುಡ್. ಸಿಂಪಲ್ ಪ್ರೆಸೆಂಟ್ ಒಳಗೆ ಬರುವಂತದ್ದು ಇದನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ ನೀವು. ಇಂತ ಒಂದು ಸೆಂಟೆನ್ಸ್ ಅನ್ನ ಈಸಿ ಆಗ್ತೈತಿ. ರವೀಸ್ ಕ್ಯಾಟ್ ಡ್ಯಾಶ್ ಟು ಚೇಸ್ ಬರ್ಡ್ಸ್. ರವೀಸ್ ಕ್ಯಾಟ್ ಅಂದ್ರೆ ಇಟ್ ಅಂತ ಬಂತು, ಥರ್ಡ್ ಪರ್ಸನ್. ಲೈಕ್ ಇದೇನಕೈತಿ? ಸಿಂಪಲ್ ಆಗಿ ರವೀಸ್ ಕ್ಯಾಟ್ ಲೈಕ್ಸ್ ಟು ಚೇಸ್. ಬರ್ಡ್ಸ್ ಅನ್ನ ಬೆನ್ ಹತ್ತುದು ಅದಕ್ಕೆ ಬಹಳ ಸೇರ್ತೈತಿ ಅಂತ ಅರ್ಥ. ರವೀಸ್ ಕ್ಯಾಟ್. ಐ ಡ್ಯಾಶ್ ಮೈ ಬ್ರದರ್. ಐ ಅಂತ ಬಂತು. ಐ ಅಂತ ಬಂದಾಗ ನಾವು ವರ್ಬ್ ನಂಬರ್ 1 ಅನ್ನೇ ಬಳಸ್ತೀವಿ. ಸೊ ಐ ಲವ್ ಮೈ ಬ್ರದರ್. ಮೈ ಬ್ರದರ್ ಡ್ಯಾಶ್ ಗೋ ಟು ಕಾಲೇಜ್. ನೀವು ಬರೀ ಹಿಂಗ ಅನ್ರಿ ಒಂಥರ ಅಸಹ್ಯ ಅನಿಸ್ತೈತಿ ಇಂಗ್ಲಿಷ್ ಸೆಂಟೆನ್ಸ್ ಅದು. ಏನು? ಮೈ ಬ್ರದರ್ ಗೋ ಟು ಕಾಲೇಜ್, ರಾಂಗ್. ಶಿ ಸಿಂಗ್ ಮೆಲೋಡಿಯಸ್ಲಿ, ರಾಂಗ್. ಶಿ ಸಿಂಗ್ಸ್ ಮೆಲೋಡಿಯಸ್ಲಿ. ಹಂಗ ಮೈ ಬ್ರದರ್ ಗೋಸ್. ಮೈ ಬ್ರದರ್ ಗೋಸ್ ಟು ಕಾಲೇಜ್ ಬಿಕಾಸ್ ಥರ್ಡ್ ಪರ್ಸನ್, ಹಿ ಕೆಟಗರಿ. ಐ ಡ್ಯಾಶ್ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್. ನೋಡಿ, ಐ ಅಂತ ಬಂತು, ಸೇಮ್ ವರ್ಡ್ ಬರ್ತದ, ಬೇರೆ ಏನು ಬರಂಗಿಲ್ಲ. ಐ ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್. ಬಹಳ ಮಂದಿ ಐ ಆಮ್ ಅಂಡರ್ಸ್ಟ್ಯಾಂಡ್, ಶೀಸ್ ಅಂಡರ್ಸ್ಟ್ಯಾಂಡ್ ಅಂತಾರ. ಅವೆಲ್ಲ ರಾಂಗ್, ಅವೆಲ್ಲ ವೈರಸ್ ಅವೆಲ್ಲ. ಸೊ ವಿ ವಿಲ್ ರಿಮೂವ್ ಆಲ್ ಯುವರ್ ವೈರಸಸ್ ಟು ಯುವರ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಬಿ ವಿತ್ ಅಸ್, ನಮ್ ಜೊತೆ ಇರ್ರಿ, ಅಂಡ್ ಲೆಟ್ಸ್ ಎಂಜಾಯ್ ದ ಜರ್ನಿ ಆಫ್ ದಿಸ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಲ್ಯಾಂಗ್ವೇಜ್. ಓಕೆ ಮೈ ಡಿಯರ್ಸ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್. ಮೈ ಫ್ರೆಂಡ್ಸ್ ಆಲ್ವೇಸ್ ಡ್ಯಾಶ್ ಅಟ್ ಮೈ ಜೋಕ್ಸ್. ಅಂದ್ರೆ ನನ್ನ ಫ್ರೆಂಡ್ಸ್ ಜೋಕ್ ಕೇಳಿದ ತಕ್ಷಣ ನಗ್ತಾರೆ ಅಂತ. ಮೈ ಫ್ರೆಂಡ್ಸ್ ನೋಡ್ರಿ, ಪ್ಲೂರಲ್ ಫಾರ್ಮ್ ಇದೆ. ಲಾಫ್, ಸೇಮ್ ವರ್ಡ್ ಬಂತು, ಬೇರೆ ಏನು ಬರಲಿಲ್ಲ. ಮೈ ಫ್ರೆಂಡ್ಸ್ ಆಲ್ವೇಸ್ ಲಾಫ್ at my jokes. The weather in India. ನೋಡಿ, ಬಿ ಅಂತ ಬಂತು. ಬಿ ಅಂತಂದ್ರೆ
ಈಸ್ ಆಮ್ ಆರ್. ದ ವೆದರ್ ಈಸ್ ಅನ್ಬೇಕು ನಾವು, ವೆದರ್ ಆರ್ ಅಂತೂ ಅನ್ನಂಗಿಲ್ಲ. ದ ವೆದರ್ ಇನ್ ಇಂಡಿಯಾ ಈಸ್ ಪರ್ಫೆಕ್ಟ್. ಭಾರತದಲ್ಲಿ ಹವಾಮಾನ ಬಹಳ ಪರ್ಫೆಕ್ಟ್ ಆಗಿರ್ತೈತಿ ಅಂತ ಹೇಳಿದಾಗ. ಅವರ್ ಕ್ಯಾಟ್ಸ್ ನೋಡಿ, ದೇ ಅಂತ ಅರ್ಥ. ಅವರ್ ಕ್ಯಾಟ್ಸ್ ಮತ್ತೆ ವರ್ಬ್ ನಂಬರ್ 1 ಸೇಮ್ ಬರ್ತೈತಿ. ಅವರ್ ಕ್ಯಾಟ್ ಅಂತ ಇತ್ತು, ಒಂದೇ ಇತ್ತು ಅಂದ್ರೆ ಸ್ಲೀಪ್ಸ್ ಅಂತ ಹಾಕಿತ್ತು. ಅವರ್ ಕ್ಯಾಟ್ಸ್, ಇಲ್ಲಿ ಇರು ಎಸ್ ಇಲ್ಲಿ ಬರಂಗಿಲ್ಲ, ಇಲ್ಲಿ ಎಸ್ ಇಲ್ಲ ಅಂತಂದ್ರೆ ಇಲ್ಲಿ ಎಸ್ ಬರ್ತೈತಿ. ಇಷ್ಟ ನೋಡ್ರಿ, ಬೇರೆ ಏನೂ ಇಲ್ಲ. ಬಾಯ್ಸ್ ಸ್ಲೀಪ್, ಬಾಯ್ ಸ್ಲೀಪ್ಸ್. ನೋಡ್ರಿ ಒಂದ್ ಬರಿತೀನಿ ನೋಡ್ರಿ, ಬಾಯ್ಸ್ ಸ್ಲೀಪ್, ಹುಡುಗರು ಮಲಗಿಕೊಳ್ಳುತ್ತಾರೆ. ಇಲ್ಲಿ ಎಸ್ ಇಲ್ಲಿ ಬರ್ಲಿಲ್ಲ. ಒಂದ್ ವೇಳೆ ಬಾಯ್ ಇಲ್ಲ ಇಷ್ಟ ಇತ್ತಪ್ಪ ಅಂತಂದ್ರೆ ಬಾಯ್ ಸ್ಲೀಪ್ಸ್, ಹುಡುಗ ಮಲಗಿಕೊಳ್ಳುತ್ತಾನೆ. ಇಲ್ಲಿ ಎಸ್ ಇಲ್ಲಿ ಬಂತು. ದಿಸ್ ಈಸ್ ಪರ್ಫೆಕ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯುವರ್ ಡ್ರೆಸ್, ನಿನ್ನ ಡ್ರೆಸ್ಸು ಅಂದ್ರೆ ಒಂದೇ. ಲುಕ್, ಲುಕ್ ಇದ್ದದ ಏನಕ್ಕೈತಿಲ್ಲ, ಲುಕ್ಸ್ ಅಂದ್ರೆ ಇಟ್ ಲುಕ್ಸ್ ವೆರಿ ಪ್ರೆಟಿ. ನಿನ್ ಡ್ರೆಸ್ ಬಹಳ ಚೆನ್ನಾಗಿ ಕಾಣ್ತೈತಿ ಅಂತ ಹೇಳ್ದಂಗ ಯುವರ್ ಡ್ರೆಸ್ ಲುಕ್ಸ್ ವೆರಿ ಪ್ರೆಟಿ. ನೋಡ್ರಿ ಎಷ್ಟು ಚಂದ ಅದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸ್ವಲ್ಪ ಸೆಂಟೆನ್ಸ್ ಮಾಡ್ಕೋತ ಹೋಗ್ರಿ ನೀವು ಪ್ಲೀಸ್ ಇದನ್ನ. ಸೊ ಎರಡು ವರ್ಡ್ ಫಾರ್ಮ್, ಒಂದು V1 ಇನ್ನೊಂದು V5, ಎರಡು ಮಾಡ್ಕೊಂತ ಹೋಗ್ರಿ. ನಾವು ನಿಮಗೆ ಟೆನ್ಸ್ ಕಲಿಸಿ ಬಿಡಾಕತ್ತಿಲ್ಲ. ನಾವು ನಿಮಗೆ ಏನ್ ಹೇಳಕತ್ತೀವಿ ಅಂದ್ರೆ ಟೆನ್ಸ್ ಮೇಲೆ ವರ್ಕ್ಶೀಟ್ ಮಾಡಿಸ್ತೀವಿ, ಪ್ರಾಕ್ಟೀಸ್ ಮಾಡಿಸ್ತೀವಿ. ಎವ್ರಿ ಸೆಂಟೆನ್ಸ್ ಅನ್ನ ಹೆಂಗ್ ಐಡೆಂಟಿಫೈ ಮಾಡ್ಕೊಡ್ಬೇಕು ಅಂತ ಹೇಳ್ತೀವಿ. ಐಡೆಂಟಿಫೈ ಮಾಡಕ್ ಬಂತು ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರ್ತೈತಿ. ಕಾನ್ಫಿಡೆನ್ಸ್ ಬಂತು ಅಂದ್ರೆ ಮುಗದ್ ಮ್ಯಾಗ ಸ್ಮೈಲ್ ಇತ್ತಂತಂದ್ರೆ ಇಂಗ್ಲಿಷ್ ಬಗ್ಗೆ ಇರೋ ಭಯ ಫಿನಿಶ್. ಮೈ ಸಿಸ್ಟರ್ ಡ್ಯಾಶ್ ವೆರಿ ಕ್ವಿಕ್ಲಿ. ಮೈ ಸಿಸ್ಟರ್ ಅಂತಂದ್ರೆ ಥರ್ಡ್ ಪರ್ಸನ್, ವಾಕ್ ಇದ್ದಿದ್ದು ವಾಕ್ಸ್. ಮೈ ಸಿಸ್ಟರ್ ವಾಕ್ಸ್ ವೆರಿ ಕ್ವಿಕ್ಲಿ. ವಿ ಡ್ಯಾಶ್ ಮೇಕ್ ಮಿಸ್ಟೇಕ್ಸ್ ವೆನ್ ವಿ ಸ್ಪೀಕ್ ಇಂಗ್ಲಿಷ್. ಸೊ ಸೇಮ್, ವಿ ಅಂತ ಬಂತು, ವರ್ಬ್ ನಂಬರ್ 1 ಬರುತ್ತೆ, ಬೇರೆ ಏನು ಬರಂಗಿಲ್ಲ. ಹಿ ಅಂತಿದ್ರೆ ಹಿ ಮೇಕ್ಸ್ ಅಂತ ಹಾಕಿತ್ತು. ಐ ಡ್ಯಾಶ್ ಫ್ರಮ್ ನಾರ್ತ್ ಕರ್ನಾಟಕ. ನೋಡಿ ಬಿ ಫಾರ್ಮ್ ಯಾವ್ಯಾವ ಬಂದು ಇಲ್ಲಿ, ಈಸ್ ಆಮ್ ಆರ್. ಐ ಅಂತ ಐತಿ, ಐ ಜೊತೆ ನಿಮ್ಗೆ ಯಾವ್ದು ಯೂಸ್ ಮಾಡ್ತೀರಿ, ಐ ಈಸ್ ಅಂತ ಅನ್ನಂಗಿಲ್ಲ. ನಾರ್ಮಲಿ ನಾವು ಐ ಆಮ್ ಫ್ರಮ್ ನಾರ್ತ್ ಕರ್ನಾಟಕ, ನಾನು ಉತ್ತರ ಕರ್ನಾಟಕದವನು ಅಂತ ನೀವು ಹೇಳೋದು. ಮೈ ಬ್ರದರ್ ಡ್ಯಾಶ್ 2 dogs. ನೋಡಿ ಈ ಹ್ಯಾವ್ ಅಂತ ಬಂದಾಗ ನಮಗೆ ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಎರಡು. ಇನ್ನೊಂದು ಪಾಸ್ಟ್ ಟೆನ್ಸ್ ನಲ್ಲಿ ಹ್ಯಾಡ್ ಅಂತ ಇರುತ್ತೆ. ನಮಗೆ ಈ ಸದ್ಯಕ್ಕೆ ಪಾಸ್ಟ್ ಟೆನ್ಸ್ ಬೇಕಾಗಿಲ್ಲ, ಬಿಕಾಸ್ ವಿ ಆರ್ ಡಿಸ್ಕಸಿಂಗ್ ಪ್ರೆಸೆಂಟ್ ಟೆನ್ಸ್. ಹ್ಯಾವ್ ಮತ್ತು ಹ್ಯಾಸ್. ಮೈ ಬ್ರದರ್ ಅಂತ ಬಂದಾಗ ಆಲ್ವೇಸ್ ನೆನ್ಪಿಟ್ಕೋಬೇಕು, ಹ್ಯಾಸ್ ಅಂತೆ ಬರುತ್ತೆ. ಅಂದ್ರೆ ಥರ್ಡ್ ಪರ್ಸನ್, ಹಿ ಶಿ ಇಟ್, ಅವಾಗ ಹ್ಯಾಸ್ ಬಳಸಬೇಕು. ಐ ವಿ ಯು ದೇ ಅಂತ ಬಂದಾಗ ನೋಡಿ, ಐ ಹ್ಯಾವ್ ಅ ಪೆನ್, I have a water bottle. He has. Dinesh comes here. Dinesh, please come here. See, I will just explain. Note. I have 2 eyes. He has 2 eyes. I have a red shirt. He has a blue shirt. Understand my point? I have 2 brothers. He has 2 sisters. I have a class. He has a class. I have 2 hands. He has 2 hands. I have 10 fingers. He has 10 fingers. Understand my point? So I, we, you, they anta bandaga have ಬಳಸ್ರಿ. He, she, it anta bandaga has ಬಳಸ್ರಿ. Simple. Thank you, Dinesh. Thank you very much. Okay. My brother has 2 dogs. ನನ್ನ ತಮ್ಮನ ಹತ್ರ, ಅಣ್ಣನ ಹತ್ರ 2 ನಾಯಿಗಳಿವೆ, ನಾಯಿ ಮರಿಗಳಿವೆ. ವಾಟ್ ಎವರ್ ಇಟ್ ಇಸ್. ವಿಚ್ ಒನ್ ಈಸ್ ಆರ್ ಆರ್ ಹ್ಯಾವ್? ಯಾವುದು ಸೆಟ್ ಆಗತ್ತಪ್ಪ ಇಲ್ಲಿ ನೋಡೋಣ. ವಿಚ್ ಒನ್, ಈಸ್ ಬಳಸ್ಬೇಕು, ಏನ್ ಆರ್ ಬಳಸ್ಬೇಕು, ಏನ್ ಹ್ಯಾವ್ ಬಳಸ್ಬೇಕು, ಏನ್ ಹ್ಯಾವ್ಸ್ ಬಳಸ್ಬೇಕು? ಇಷ್ಟು ಪರ್ಫೆಕ್ಟ್ ಆತಂದ್ರ ಇನ್ನೇನ್ ಬೇಕ್ರಿ? ಕಮ್ ಆನ್ ಲೆಟ್ಸ್ ಸಿ. ಐ ಡ್ಯಾಶ್ ಕೋಲ್ಡ್. ಏನು, ನನಗ್ ನೆಗಡಿ ಆಗೈತಿ ಅಂತ ಹೇಳುದು. ನನಗ್ ನೆಗಡಿ ಆಗೈತಿ ಅನ್ಲಿಕ್ಕೆ ಏನ್ ಅನ್ಬೇಕು? ಐ ಹ್ಯಾವ್. ಯಾಕಂದ್ರೆ ಐ ಜೊತೆ ಹ್ಯಾವ್ ಬಳಸ್ಬೇಕಂತ ಇದೇ ಹೇಳಿದ್ನಲ್ಲ ನಿಮ್ಗೆ. ಐ ಹ್ಯಾವ್ ಕೋಲ್ಡ್, ಐ ಹ್ಯಾವ್ ಫೀವರ್, ಐ ಹ್ಯಾವ್ ಅ ಹೆಡೇಕ್, ತಲೆನೋವಿದೆ. ಐ ಹ್ಯಾವ್ ಅ ಸ್ಟಮಕ್ ಏಕ್, ಹೊಟ್ಟೆ ನೋವು. ಐ ಹ್ಯಾವ್ ಅ ಟೂತ್ ಏಕ್, ಹಲ್ಲು ನೋವು. ಐ ಹ್ಯಾವ್ ಇಯರ್ ಏಕ್, ಕಿವಿ ನೋವು. ಐ ಹ್ಯಾವ್ ಅ ಹೆಡೇಕ್, ತಲೆನೋವು. ಐ ಹ್ಯಾವ್ ಕೋಲ್ಡ್, ನೆಗಡಿ. ಐ ಡ್ಯಾಶ್ ಅ ಕೋಲ್ಡ್, ಐ ಹ್ಯಾವ್ ಅ ಕೋಲ್ಡ್. ಸೇಮ್ ಇಲ್ಲಿ ಕೂಡ ಐ ಹ್ಯಾವ್ ಅ ಕೋಲ್ಡ್ ರಿಪೀಟ್ ಆಗಿ ಸೆಂಟೆನ್ಸ್ ಅದು. ನೆಕ್ಸ್ಟ್ ಒನ್, ಐ ಆಮ್ ಆರ್ ಐ ಹ್ಯಾವ್ ಅ ಲಿಟಲ್ ಹಂಗ್ರಿ. ಏನು, ನನಗೆ ಹಸಿವಾಗೈತಿ ಅಂತ ಹೇಳೋದು.
ಐ ಆಮ್ ಹಂಗ್ರಿ ಅಂತ ಹೇಳ್ತಿರೋ ಐ ಹ್ಯಾವ್ ಅ ಲಿಟಲ್ ಹಂಗ್ರಿ ಅಂತ ಹೇಳ್ತೀವಿ. ನನಗೆ ಹಸಿವೆ ಆಗೈತಿ ಅಂತ ಹೇಳ್ಬೇಕಾದ್ರ ನಾವ್ ಏನ್ ಮಾಡ್ತೀವಿ? ಐ ಆಮ್ ಅ ಲಿಟಲ್ ಹಂಗ್ರಿ, ನನಗೊಂದ್ ಸ್ವಲ್ಪ ಹಸಿವಿ ಆಗೈತಿ. ಸೊ ಕರೆಕ್ಟ್ ಆಗಿ ಐ ಜೊತೆ ಏನ್ ಯೂಸ್ ಮಾಡಬೇಕು ಅನ್ನೋದು ಈ ಚಾರ್ಟ್ ನಮಗ್ ತೋರಿಸ್ಕೊಡ್ತು. ಜೊತೆಗೆ ಹಿ ಡ್ಯಾಶ್ ಹ್ಯಾಸ್ ಅ ಲಾಟ್ ಆಫ್ ಮನಿ ಅಂತ ಅಂದ್ರೆ ಹ್ಯಾಸ್ ಬರುತ್ತೋ ಇನ್ ಈಸ್ ಬರುತ್ತೋ ಚೆಕ್ ಮಾಡೋಣ. ಅವನ ಹತ್ರ ಸಾಕಷ್ಟು ದುಡ್ಡು ಇದೆ ಅಂತ. ಈಗ ನಾ ದಿನೇಶ್ ಅನ್ನೋರ್ನ ಕರೆದಿ ಏನ್ ಹೇಳಿದೆ? ಕರೆಸಿ ಹಿ ಹ್ಯಾಸ್ ಅಂತ ಹೇಳಿದೆ. ದಿನೇಶ್ ಹ್ಯಾಸ್ 2 ಐಸ್, ಹಿ ಹ್ಯಾಸ್ 2 10 ಫಿಂಗರ್ಸ್ ಅಂತ ಹೆಂಗ್ ಹೇಳಿದಿಲ್ಲ, ಅವಾಗ ಹಿಂಗ ಸೇಮ್ ಇಲ್ಲಿ ಹಿ ಹ್ಯಾಸ್, ಹಿ ಈಸ್ ಅ ಲಾಟ್ ಆಫ್ ಮನಿ ಅಂತ ಅನ್ನಕ್ ಬರಂಗಿಲ್ಲ. ಅವನ ಹತ್ರ ಸಾಕಷ್ಟು ದುಡ್ಡು ಐತಿ ಅಥವಾ ಅವ್ರ ಹತ್ರ ಐತಿ ಅನ್ಲಿಕ್ಕೆ ಹಿ ಹ್ಯಾಸ್ ಅ ಲಾಟ್ ಆಫ್ ಮನಿ. ಇದು ಪರ್ಫೆಕ್ಷನ್ ಆತು ಅಂತಂದ್ರ ನಿಮಗೆ ಮುಂದಿನ ಇದು ಬಹಳ ಸಿಂಪಲ್ ಆಗುತ್ತೆ. ದೀಸ್ ಸ್ಟೂಡೆಂಟ್ಸ್ ಡ್ಯಾಶ್ ವೆರಿ ಸ್ಮಾರ್ಟ್. ಹ್ಯಾವ್ ಸ್ಮಾರ್ಟ್ ಅಂತಿರೋ ಏನ್ ಆರ್ ಸ್ಮಾರ್ಟ್ ಅಂತಿರೋ? ಮೈ ಫ್ರೆಂಡ್ಸ್ ಆರ್ ವೆರಿ ಸ್ಮಾರ್ಟ್ ಅಂತೇವ್ ನಾವು. ಹಿಂಗಾಗಿ ದೀಸ್ ಸ್ಟೂಡೆಂಟ್ಸ್ ಆರ್ ವೆರಿ ಸ್ಮಾರ್ಟ್. ಥಾಮಸ್ ಡ್ಯಾಶ್ 2 ಚಿಲ್ಡ್ರನ್ ಅಂದ್ರೆ ಥಾಮಸ್ನಿಗೆ ಇಬ್ರು ಮಕ್ಕಳಿದ್ದಾರೆ ಅನ್ಲಿಕ್ಕೆ ಥಾಮಸ್ ಈಸ್ ಅಂತಿರೋ ಏನ್ ಥಾಮಸ್ ಹ್ಯಾಸ್ ಅಂತಿರೋ? ವೆರಿ ಸಿಂಪಲ್, ನಿಮ್ಗೆ ಗೊತ್ತಾತ. ಈಗ ಥಾಮಸ್ ಅಂತ ಬಂದ್ರೆ ಹ್ಯಾಸ್ ಅಂತ ಯೂಸ್ ಮಾಡ್ಬೇಕು, ಶಕುಂತಲಾ ಅಂತ ಬಂದ್ರೆ ಹ್ಯಾಸ್ ಅಂತ ಯೂಸ್ ಮಾಡ್ಬೇಕು, ಗೌರಿ ಅಂತ ಬಂದ್ರೆ ಹ್ಯಾಸ್ ಅಂತ ಯೂಸ್ ಮಾಡ್ಬೇಕು, ದಿನೇಶ್ ಅಂತ ಬಂದ್ರೆ ಹ್ಯಾಸ್ ಅಂತ ಯೂಸ್ ಮಾಡ್ಬೇಕು, ಪ್ರಶಾಂತ್ ಅಂತ ಬಂದ್ರೆ ಹ್ಯಾಸ್ ಅಂತ ಯೂಸ್ ಮಾಡ್ಬೇಕು, ಮೈ ಫ್ರೆಂಡ್ ಅಂತ ಬಂದ್ರೆ ಹ್ಯಾಸ್ ಅಂತ ಬಳಸ್ಬೇಕು, ಮೈ ಫ್ರೆಂಡ್ಸ್ ಅಂತ ಬಂದ್ರೆ ಹ್ಯಾವ್ ಅಂತ ಬಳಸ್ಬೇಕು. ಐ ಡ್ಯಾಶ್ ಸ್ಲೀಪಿ, ಐ ಹ್ಯಾವ್ ಸ್ಲೀಪಿ ಅನ್ನಂಗಿಲ್ಲ, ಐ ಆಮ್ ಸ್ಲೀಪಿ ಅಂದ್ರೆ ನಂಗೆ ನಿದ್ದೆ ಬರಾಕತ್ತೈತಿ. ಐ ಆಮ್ ಸ್ಲೀಪಿ. ಗುಡ್, ಬರ್ಕೋರಿ ಎಲ್ಲ ಇವನ್ನ. ಪ್ರಭಾ ಡ್ಯಾಶ್ 24 ಇಯರ್ಸ್ ಓಲ್ಡ್ ಅಂದ್ರ ಪ್ರಭಾಳಿಗೆ 24 ವರ್ಷ ವಯಸ್ಸು ಆಗಿದೆ ಅಂತ ಹೇಳ್ಬೇಕು ನಾವೀಗ. ಪ್ರಭಾ ಹ್ಯಾಸ್ 24 ಇಯರ್ಸ್ ಅನ್ನಂಗಿಲ್ಲ, ಪ್ರಭಾ ಈಸ್ 25 ಇಯರ್ಸ್. ಈಗ ನನ್ನ ವಯಸ್ಸನ್ನ ಹೇಳ್ಬೇಕಾದ್ರೆ ಐ ಆಮ್ 50 ಇಯರ್ ಓಲ್ಡ್. She is 10 year old baby. He is 40 year old. She is 39 year old. Right? So 24 years old. The athletes ಅಂತಂದ್ರೆ ಆಟಗಾರರು, ಓಡುವವರು. ದಿ ಅಟ್ಲೀಟ್ಸ್ ಡೋಂಟ್ ಹ್ಯಾವ್ ಟಯರ್ಡ್ ಅಂತಿರೋ ದ ಅಟ್ಲೀಟ್ಸ್ ಆರ್ ನಾಟ್ ಟಯರ್ಡ್ ಅಂತಿರೋ ಅಂದ್ರೆ ಅವ್ರಿಗೆ ಟಯರ್ಡ್ ಆಗಿಲ್ಲ, ಸುಸ್ತ್ ಆಗಿಲ್ಲ ಅಂತ ಅನ್ಬೇಕಾದ್ರೆ ದಿ ಅಟ್ಲೀಟ್ಸ್ ಆರ್ ನಾಟ್ ಟಯರ್ಡ್. ಟಯರ್ಡ್ ಆಗೇತಿ, ದೇ ಆರ್ ಟಯರ್ಡ್. ಟಯರ್ಡ್ ಆಗಿಲ್ಲ, ದೇ ಆರ್ ನಾಟ್ ಟಯರ್ಡ್. ಹ್ಯಾವ್ ನಾಟ್ ಬೇರೆ, ಡೋಂಟ್ ಹ್ಯಾವ್ ಬೇರೆ. ಈಗ ಡೋಂಟ್ ಹ್ಯಾವ್ ಎಲ್ಲಿ ಬಳಸ್ಬೇಕು ನಾವು? ನನ್ನ ಹತ್ರ ಎಂತದು ಇಲ್ಲ ಅಂತ ಹೇಳ್ಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಐ ಡೋಂಟ್ ಹ್ಯಾವ್ ಅ ರೆಡ್ ಇಂಕ್ ಪೆನ್, ಐ ಹ್ಯಾವ್ ಅ ಬ್ಲ್ಯಾಕ್ ಪೆನ್. ಐ ಹ್ಯಾವ್ ಐ ಡೋಂಟ್ ಹ್ಯಾವ್. ನೋಡ್ರಿ ಸಿಂಪಲ್ ಇಷ್ಟ. ಐ ಹ್ಯಾವ್ 1000 rupees. ಐ ಡೋಂಟ್ ಹ್ಯಾವ್ 2000 rupees. ಐ ಹ್ಯಾವ್ 1 car. ಐ ಡೋಂಟ್ ಹ್ಯಾವ್ 2 cars. I have 1 bike. I don't have 2 bikes. I have your phone number. I don't have your friend's phone number. ನಿನ್ನ ಫೋನ್ ನಂಬರ್ ಇದೆ, I have. ನಿನ್ನ ಫ್ರೆಂಡನ ಫೋನ್ ನಂಬರ್ ಇಲ್ಲ, I don't have your friend phone number. Okay, friends. Next, he dash your purse. He is your purse. ಒಂದು ಸ್ಪೆಲ್ಲಿಂಗ್ ಇಲ್ಲೇ ಮಿಸ್ ಆಗಿದೆ. He is your, ಇಟ್ ಈಸ್ ಆಕ್ಚುಲಿ ಇದು ಹಿ ಅಲ್ಲ, ಸಾರಿ, ಇಲ್ಲಿ ಇಟ್ ಆಗ್ಬೇಕು. ಒಂದ್ ಸ್ವಲ್ಪ ಪ್ರಿಂಟ್ ಎರರ್ ಅದು ಆಕ್ಚುಲಿ. ಇಟ್ ಅಂತ ಹೋದ್ರಿ, ಹಿ ಅಲ್ಲ. ಇಟ್ ಡ್ಯಾಶ್ ಯುವರ್ ಪರ್ಸ್ ಅಂತ ನಾವು ರೊಕ್ಕ ಇಡೋದು ಏನಿರ್ತಲ್ಲ ಪಾಕೆಟ್ ಅದು. ಸೊ ಇಟ್ ಹ್ಯಾಸ್ ಯುವರ್ ಪರ್ಸ್ ಅಂತೀರ, ಇಟ್ ಈಸ್ ಯುವರ್ ಪರ್ಸ್ ಅಂತೀವಿ ನಾವು. ಇಟ್ ಈಸ್ ಯುವರ್ ಪರ್ಸ್, ಇದು ನಿನ್ನ ಪರ್ಸ್ ಅಂತ ಹೇಳುದು ಈಸ್. ಓಕೆನಾ? ಯು ಡ್ಯಾಶ್ ಅ ನೈಸ್ ಸ್ಮೈಲ್. ನಿನ್ ಸ್ಮೈಲ್ ಮಸ್ತ್ ಐತಿ ಅಂತ ಹೇಳಲಿಕ್ಕೆ ಯು ಆರ್ ಅಂತ ಅನ್ನಂಗಿಲ್ಲ, ಯು ಹ್ಯಾವ್ ಅ ನೈಸ್ ಸ್ಮೈಲ್. ನಿಂದ ಸ್ಮೈಲ್ ಮಸ್ತ್ ಐತಿ ನೋಡಪ್ಪ. ಯು ಹ್ಯಾವ್ ಅ ನೈಸ್ ಸ್ಮೈಲ್. ಯು ಹ್ಯಾವ್ ಅ ಗುಡ್ ಶರ್ಟ್. ಯು ಹ್ಯಾವ್ ಅ ಗುಡ್ ಕಲೆಕ್ಷನ್. ಯು ಹ್ಯಾವ್ ಅ ಗುಡ್ ವಾಯ್ಸ್. ನಿಂದ ಹಾಡು ಮಸ್ತ್ ಹಾಡ್ತೀಯಲ್ಲ ನೀನು. ಎಸ್, ಯು ಹ್ಯಾವ್ ಅ ಗುಡ್ ವಾಯ್ಸ್. ನಿನ್ ಧ್ವನಿ ಮಸ್ತ್ ಐತಿ ಅಂತ ಹೇಳ್ಬೇಕಾದಾಗ ಯು ಹ್ಯಾವ್ ಅಂತ ಹೇಳ್ಬೇಕು. ಆರ್ ಅಂತ ಯಾವಾಗ ಅನ್ಬೇಕು? ದೇ ಆರ್ ಮೈ ಫ್ರೆಂಡ್ಸ್. ವಿ ಆರ್ ಕ್ಲೋಸ್ ಫ್ರೆಂಡ್ಸ್. ವಿ ಆರ್ ಸ್ಟೂಡೆಂಟ್ಸ್ ಅಂತ ಹೇಳೋದು. ನೆಕ್ಸ್ಟ್, ಇಟ್ ಡ್ಯಾಶ್ 5 o'clock ಅಂದ್ರೆ ಈಗ ಸಮಯ 5 ಗಂಟೆ ಆಗೈತಿ ಅನ್ಲಿಕ್ಕೆ ಇಟ್ ಹ್ಯಾಸ್ ಅನ್ನಂಗಿಲ್ಲ, ನಾವು ಇಟ್ ಈಸ್ 5 o'clock ಅಂತ ಹೇಳ್ತೀವಿ. ಇವೆಲ್ಲ ನಿಮಗೆ ನಾಳೆ GPSTR ನಾಗ, HSTR ನಾಗ, ಆಮೇಲೆ FDA ಅವು ಇವು ಗ್ರಾಮರ್ ಎಕ್ಸಾಮ್ ಬರೀತಿರಲ್ಲಪ್ಪ, ನೀವು ಅಂಥದ್ರಾಗೆಲ್ಲ ಇಂಥವೇ ಕೇಳಿರ್ತಾರ. ಸ್ವಲ್ಪ ಇದನ್ನು ನೀವು ಮೇಲೆ ನೋಡಿ ಪರ್ಫೆಕ್ಟ್ ಮಾಡ್ಕೋರಿ. ಒಂದಿಷ್ಟು ಎಕ್ಸಾಂಪಲ್ಸ್ ನೀವು ಬರುತ್ತಾಗಿರಿ. ಯಾಕೆ ಆಗೋದಿಲ್ಲ ಪ್ರಾಕ್ಟೀಸ್ ನೋಡೋಣಂತ. ಐ ಡ್ಯಾಶ್ ಲೇಜಿ, ನಾನು ಲೇಜಿ ಅದೀನಿ, ನಾನು ಬಿಸಿ ಅದೀನಿ ಅನ್ಬೇಕಾದ್ರೆ ಐ ಹ್ಯಾವ್ ಲೇಜಿ ಅನ್ನಂಗಿಲ್ಲ ನಾವು, ಐ ಆಮ್
I am busy. I am Prashant Motgi. You are my dear friend. You are my dear student. You are Prakash. She is Sneha. She is Kavya. He is. She is. I am. ದೇ ಡ್ಯಾಶ್ ಲಕ್ಕಿ. ಅವ್ರು ಲಕ್ಕಿ ಅದಾರೆ ಅಂತ ಹೇಳ್ಬೇಕಾದ್ರೆ ದೇ ಆರ್ ಲಕ್ಕಿ. ನೋಡ್ರಿ, ಆರ್ ಮತ್ತು ಹ್ಯಾವ್ ಡಿಫರೆನ್ಸ್ ಏನು? ಹ್ಯಾವ್ ಅಂತಂದ್ರೆ ಏನನ್ನ ಹೊಂದಿದ್ದಾರೆ. ಫಾರ್ ಎಕ್ಸಾಂಪಲ್, ದೇ ಹ್ಯಾವ್ ಅ ಕಾರ್. ಅವ್ರ ಹತ್ರ ಕಾರ್ ಐತಿ. ದೇ ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ಅವ್ರ ಎಲ್ಲಾರ್ದು ಸ್ಮೈಲ್ ಮಸ್ತ್ ಐತಿ. ದೇ ಹ್ಯಾವ್ ಅ ಬಿಗ್ ಬಂಗಲೋ. ದೇ ಹ್ಯಾವ್ ಅ ಲಾಟ್ ಆಫ್ ಮನಿ. ಬಟ್ ದೇ ಆರ್ ಲಕ್ಕಿ. ಆರ್ ಲಕ್ಕಿ. ದೇ ಹ್ಯಾವ್ ಅಂದ್ರೆ ಅವ್ರ ಹತ್ರ ಇದೆ ಅಂತ ನೀವು ಏನಾದ್ರು ಹೇಳ್ಬೇಕಾಗಿತ್ತಂದ್ರೆ ಹ್ಯಾವ್ ಹ್ಯಾಸ್ ಬಳಸಬೇಕು. ನನ್ನ ಹತ್ರ ಒಂದು ಕಾರ್ ಇದೆ. ಐ ಹ್ಯಾವ್ ಅ ಕಾರ್. ನಾನು ಹಿಂಗಿದ್ದೀನಿ ಅಂತ ಹೇಳ್ಬೇಕಾದ್ರೆ ಐ ಆಮ್ ಲಕ್ಕಿ. ಐ ಆಮ್ ಕಾನ್ಫಿಡೆಂಟ್. ರೈಟ್? ವೆರಿ ನೈಸ್. ಗುಡ್. ದ ಬಾಟಲ್ ಡ್ಯಾಶ್ ಎಂಟಿ. ಬಾಟಲ್ ಖಾಲಿ ಇದೆ ಅಂತ ಹೇಳ್ಬೇಕಾದ್ರೆ ನೀವು ಹ್ಯಾಸ್ ಅನ್ನಂಗೆ ಇಲ್ಲ. ದ ಬಾಟಲ್ ಈಸ್ ಎಂಟಿ. ಬಾಟಲ್ ಖಾಲಿ ಇದೆ. ವೆರಿ ಸಿಂಪಲ್. ರಾಜುಗ ನೀರಡಿಕೆ ಆಗಿದೆ ಅನ್ಬೇಕಾದ್ರೆ ರಾಜು ಈಸ್ ಥರ್ಸ್ಟಿ. ನೀರಡಿಕೆ ಆಗಿದೆ. ಹಿ ಈಸ್ ಹಂಗ್ರಿ. ಹಸಿವಾಗಿದೆ. ಐ ಡ್ಯಾಶ್ ಹ್ಯಾಪಿ. ಐ ಹ್ಯಾವ್ ಹ್ಯಾಪಿ ಅಂತಿರೋ, ಐ ಆಮ್ ಹ್ಯಾಪಿ ಅಂತಿರೋ? ನೀವ ಹೇಳ್ಬಿಡ್ರಿ. ಎಸ್ ಯು ಆರ್ ರೈಟ್. ಐ ಆಮ್ ಹ್ಯಾಪಿ. ವೆರಿ ಸಿಂಪಲ್. ನೋಡಿ, ಈಗ ಹ್ಯಾವ್ ಬರ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಏನಾದ್ರು ಇರ್ಬೇಕಾಗಿತ್ತು. ಏನು? ಐ ಹ್ಯಾವ್ ಯುವರ್ ಫೋನ್ ನಂಬರ್. ನಿನ್ನ ಫೋನ್ ನಂಬರ್ ನನ್ನ ಹತ್ರ ಇದೆ. ಅಂಡರ್ಸ್ಟ್ಯಾಂಡ್? ಮೈ ಫ್ರೆಂಡ್ಸ್ ಡ್ಯಾಶ್ 3 ಡಾಗ್ಸ್. ಮೈ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಹತ್ರ ಏನದಾವು? 3 ನಾಯಿಗಳು ಇದ್ದಾವೆ. ಅವಾಗ ಆರ್ ಅನ್ನಂಗಿಲ್ಲ. ಮೈ ಫ್ರೆಂಡ್ಸ್ ಆರ್ ಡಾಗ್ಸ್ ಅನ್ಬೇಡ್ರಿ ಮತ್ತೆಲ್ಲರ. ಮೈ ಫ್ರೆಂಡ್ಸ್ ಹ್ಯಾವ್ 3 ಡಾಗ್ಸ್. ನೋಡ್ರಿ, ಅವ್ರ ಹತ್ರ ಏನಿದ್ದಾವೆ? 3 ನಾಯಿಗಳು ಇದ್ದಾವೆ. ಪಪ್ಪೀಸ್ ಇದ್ದಾವೆ. ದೊಡ್ಡ ಇದ್ದಾವೆ. ವಾಟ್ ಎವರ್ ಇಟ್ ಇಸ್. ನೋ, ಯು ಡ್ಯಾಶ್ ರಾಂಗ್. ಯು ಹ್ಯಾವ್ ರಾಂಗ್ ಅಂತಿರೋ, ಏನ್ ಯು ಆರ್ ರಾಂಗ್ ಅಂತಿರೋ? ಇಲ್ಲ, ನೀನು ತಪ್ಪು ಮಾಡಿದಿ. ತಪ್ಪಿದ್ಯಾ? ನಿಂದು ಒಪಿನಿಯನ್ ತಪ್ಪಿದೆ. ಯು ಆರ್ ರಾಂಗ್. ಐ ಡ್ಯಾಶ್ ಕರೆಕ್ಟ್. ಸಿಂಪಲ್. ಮತ್ತೆ ಐ ಆಮ್ ಕರೆಕ್ಟ್. ಐ ಆಮ್ ಕರೆಕ್ಟ್ ಬಿಕಾಸ್ ಐ ಹ್ಯಾವ್ ಅ ಪ್ರೂಫ್ ಅಂತ ಅನ್ಬೋದು. ಐ ಆಮ್ ಕರೆಕ್ಟ್ ಬಿಕಾಸ್ ಐ ಹ್ಯಾವ್ ಎ ಪ್ರೂಫ್. ನನ್ನ ಹತ್ರ ಪ್ರೂಫ್ ಇದೆ. ಐ ಹ್ಯಾವ್. ನಾನು ಹಿಂಗಿದ್ದೇನೆ, ಕರೆಕ್ಟ್ ಇದ್ದೀನಿ. ಐ ಆಮ್ ಕರೆಕ್ಟ್. ಓಕೆನಾ? ಸಿಂಪಲ್ ಪಾಸ್ಟ್ ನೋಡೋಣ ಸದ್ಯಕ್ಕೆ. ಸಿಂಪಲ್ ಪ್ರೆಸೆಂಟ್ ಮುಗಿತಲ್ಲಪ್ಪ. ಸಿಂಪಲ್ ಪಾಸ್ಟ್ ಒಳಗ ಏನ್ ತಗೋತೀವಿ ನಾವು? ಇಲ್ಲಿ ನಾರ್ಮಲಿ ವರ್ಬ್ ನಂಬರ್ 2 ಅನ್ನ ಬಳಸ್ತೀವಿ. ಸಿಂಪಲ್ ಇದೆ. ವರ್ಬ್ ನಂಬರ್ 2 ಸಿಂಪಲ್ ಪಾಸ್ಟ್. ಹೆಲ್ಪಿಂಗ್ ವರ್ಬ್ ಏನು ಬರಂಗಿಲ್ಲ ಇಲ್ಲಿ. ಹಿ ಡ್ಯಾಶ್ ಹಿಸ್ ವೈಫ್ ಟು ದ ಕಾನ್ಸರ್ಟ್. ಕಾನ್ಸರ್ಟ್ ಅಂತಂದ್ರೆ ಏನು? ಒಂದು ಮ್ಯೂಸಿಕ್ ಫಂಕ್ಷನ್ ಇರ್ತದಲ್ಲ, ಸಂಗೀತ ಸಂಜೆ ಅಂತ ಇರ್ತದಲ್ಲ, ಆ ಒಂದು ಗ್ರೂಪ್ ಇರ್ತದಲ್ಲ, ಅದಕ್ಕೆ ಕಾನ್ಸರ್ಟ್ ಅಂತ ಹೇಳ್ತೀವಿ. ಈಗ ನಾವೇನ್ ಮಾಡ್ಬೇಕಿಲ್ಲೇ? ಟು ಬ್ರಿಂಗ್ ಇದರದ ವಿ2 ಫಾರ್ಮ್ ಏನಾಕೈತಿ? ನಾವು ಅದನ್ನ ವಿಚಾರ ಮಾಡ್ಬೇಕು. BROUGHT. ನಿಮಗೆ ನಾನು ಅದನ್ನ ಕೊಡ್ತೇನೆ. ಒಂದು ಲಿಂಕ್ ನಾಗರ ಆಯ್ತು ಅಥವಾ ಬೋರ್ಡ್ ನಾಗರ ಆಯ್ತು. ವರ್ಬ್ ಫಾರ್ಮ್ಸ್ ಎಲ್ಲಾ ಒಂದು ಲಿಸ್ಟ್ ಏನದಾವಲ್ಲ, ಹೆಂಗಂತಂದ್ರ V1, V2, V3, V4, V5. ಒಂದು ಎಕ್ಸಾಂಪಲ್ ಬರುತ್ತೆ, ತೋರಿಸ್ತೀನಿ ನಿಮಗೆ ಸುಮ್ಮನೆ ಇಲ್ಲಿ. ಹಂಗ ಸಿಂಗ್, ಸ್ಯಾಂಗ್, ಸಂಗ್, ಸಿಂಗಿಂಗ್, ಸಿಂಗ್ಸ್. ಹಿಂಗ ನಿಮಗೊಂದು 100-200 ವರ್ಡ್ ಲಿಸ್ಟ್ ಕೊಡುವಂತದ್ದು ಒಂದು ನಾನು ಐ ವಿಲ್ ಟ್ರೈ ಮೈ ಬೆಸ್ಟ್. ಓಕೆನಾ? ಸೊ ಹಿಂಗ ದೊಡ್ಡ ಲಿಸ್ಟೇ ಕೊಡ್ತೀನಿ ನಿಮಗೆ. ಲಿಂಕ್ ನಾಗೂ ಸಿಗ್ಬೋದು ನಮ್ಮ ಚಾನಲ್ ಒಳಗ, ಅಥವಾ ನಾ ಬೋರ್ಡ್ ಮ್ಯಾಗ ಒಂದ್ಸೂರು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೇನೆ. ಹಂಗೂ ಮಾಡ್ಬೋದು ನಾವು. ಓಕೆ, ಫೈನ್. ಸೊ ಹಿ ಬ್ರಾಟ್ ಹೀಸ್ ವೈಫ್ ಟು ದ ಕಾನ್ಸರ್ಟ್ ಅಂದ್ರೆ ತಮ್ಮ ಮನೆಯವ್ರನ್ನ, ಹೆಂಡತಿಯನ್ನ ಕರ್ಕೊಂಡು ಬಂದ್ರು ಅಂತ. ಸೊ ಬ್ರಿಂಗ್ ಇದ್ದದ್ದು ಬ್ರಾಟ್. ಯಾಕೆ ಬ್ರಾಟ್ ಆತು? ನಾವು ಸಿಂಪಲ್ ಪಾಸ್ಟ್ ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ಟೆನ್ಸ್ನಾಗ ಆಲ್ರೆಡಿ ಡಿಸ್ಕಸ್ ಮಾಡೀವಿ. ಏನಂತ? ಪಾಸ್ಟ್ ಟೆನ್ಸ್ ಸಿಂಪಲ್ ಅಂತಂದ್ರೆ ವರ್ಬ್ ನಂಬರ್ 2 ಬರ್ತದೆ, ಬೇರೆ ಯಾವುದು ಬರಲ್ಲ. ಶಿ ಡ್ಯಾಶ್ ಅಲೋನ್. ನೋಡ್ರಿ, ಕಮ್ ಅಂತ ಐತಲ್ಲ, ಶಿ ಕೇಮ್ ಅಲೋನ್. ಒಬ್ಬಳೇ ಬಂದಳು ಅಥವಾ ಅವ್ರು ಒಬ್ಬರೇ ಬಂದ್ರು. ಐ ಡ್ಯಾಶ್ ಅ ಗ್ರೇಟ್ ಟೈಮ್ ಎಸ್ಟರ್ಡೇ. ನಿನ್ನ ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದೆ ನಾನು, ಒಳ್ಳೆ ಟೈಮ್ ಅಪ್ಪ. ಹ್ಯಾವ್ ಅಂತ ಐತಿ ಇಲ್ಲೇ, ನಾವು ಅದನ್ನ ಏನ್ ಮಾಡ್ಕೋತೀವಿ? ಐ ಹ್ಯಾಡ್ ಅ ಗ್ರೇಟ್ ಟೈಮ್ ಎಸ್ಟರ್ಡೇ. ಅಂದ್ರೆ ಇಲ್ಲಿ ನಾವು ವರ್ಬ್ ನಂಬರ್ 2 ಅನ್ನು ಬಳಸಬೇಕು. ಹ್ಯಾವ್ ಇದ್ದಿದ್ದು ಹ್ಯಾಸ್ ಇದ್ದಿದ್ದು ಹ್ಯಾಡ್ ಅಂತ ಆಗುತ್ತೆ. ಕಮ್ ಇದ್ರ ಕೇಮ್, ಗೋ ಇದ್ರ ವೆಂಟ್, ಸಿ ಇದ್ರ ಸಾ. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್. ಮೈ ಕಸಿನ್ಸ್
ಡ್ಯಾಶ್ ಟು ಇಂಡಿಯಾ ಡ್ಯೂರಿಂಗ್ ದ ಸಮ್ಮರ್. ಟು ಗೋ ಅಂತ ಐತಿ ಇಲ್ಲಿ, ಸ್ವಲ್ಪ ನೋಡ್ರಿ, ಟು ಗೋ ಅಂತ ಐತಿ, ಹೌದಾ? ಸೊ ಟು ಗೋ ಅಂತಿದ್ರೆ ಗೋ ಇದ್ದದ ಏನ್ ಮಾಡ್ಬೇಕು ನಾವು? ವೆಂಟ್. ಮೈ ಕಸಿನ್ಸ್ ವೆಂಟ್ ಟು ಇಂಡಿಯಾ ಡ್ಯೂರಿಂಗ್ ದ ಸಮ್ಮರ್. ನನ್ನ ಕಸಿನ್ಸ್ ಏನಿದಾರಲ್ಲ, ಕಾಕ ಚಿಕ್ಕಪ್ಪನ ಮಕ್ಕಳು ಭಾರತಕ್ಕೆ ಹೋದರು, ಇಂಗ್ಲೆಂಡಿಗೆ ಹೋದರು, ತಮಿಳುನಾಡಿಗೆ ಹೋದರು, ಅವರ ಹಳ್ಳಿಗೆ ಹೋದರು. ಮೈ ಸಿಸ್ಟರ್ ಡ್ಯಾಶ್ ಬ್ಯೂಟಿಫುಲಿ ವೆನ್ ಶಿ ವಾಸ್ ಯಂಗರ್. ನನ್ನ ತಂಗಿ ಸಣ್ಣಕ್ಕಿದ್ದಾಗ ಮಸ್ತ್ ಹಾಡು ಹಾಡ್ತಿದ್ಲು, ಈಗ ಸ್ವಲ್ಪ ಬಿಸಿ ಆಗ್ಯಾಳ. ಸಿಂಗ್ ಅಂತ ಐತಿ. ಸಿಂಗ್ ಅನ್ನೋದನ್ನ ನಾನು ಆಗಲೇ ಬರ್ದಿದ್ ನೋಡ್ರಪ್ಪ, ಏನಾಕೈತಿ ನೋಡ್ರಿ. ಎಸ್, ಸಿಂಗ್ ಇದ್ದಿದ್ದು ಸ್ಯಾಂಗ್. ಮೈ ಸಿಸ್ಟರ್ ಸ್ಯಾಂಗ್ ಬ್ಯೂಟಿಫುಲಿ. ವರ್ಬ್ ನಂಬರ್ 2. ದ ಪೊಲೀಸ್ ಡ್ಯಾಶ್ ದ ಥೀಫ್. ನೋಡ್ರಿ, ಕ್ಯಾಚ್. ಕ್ಯಾಚ್ ಏನಾಕೈತಿ? CAUGHT. ನೀವು ನಾಳೆ ಹಿಂಗ ಐಡೆಂಟಿಫೈ ಮಾಡಕ್ ಕಲಿಬೇಕು ಇಮಿಡಿಯೇಟ್ಲಿ. ಸಿಂಪಲ್ ಪಾಸ್ಟ್ ಅಂದ್ರೆ ಯಾವುದು, ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಏನು, ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಏನು. ದಟ್ಸ್ ಹೌ ಇಟ್ ಇಸ್. ಶಿ ಅಟ್ ಹೋಮ್ ಆಲ್ ಈವ್ನಿಂಗ್. ಇಲ್ಲಿ ನೋಡ್ರಿ, ವಾಸ್ ಅಂಡ್ ವೇರ್ ಬರ್ತಾವ್. ಟು ಬಿ ಫಾರ್ಮ್ಸ್ ಯಾವ ಬರ್ತಾವ ಇಲ್ಲಿ? ವಾಸ್ ಮತ್ತು ವೇರ್. ಶಿ ಅಂತಂದ್ರ ಸಿಂಗಲ್. ಹಿ, ಶಿ, ಇಟ್ ಮತ್ತು ಐಗೆ ವಾಸ್ ಬರುತ್ತೆ, ಉಳಿಕಿದ ಕಡೆ ವೇರ್ ಬರುತ್ತೆ. ಹಾಗಾಗಿ ಶಿ ವಾಸ್ ಅಟ್ ಹೋಮ್ ಆಲ್ ಈವ್ನಿಂಗ್. ಇಡೀ ಸಂಜೆ ಅವಳು ಮನೆಯಲ್ಲೇ ಇದ್ದಳು. ಮೈ ಫ್ರೆಂಡ್ ಡ್ಯಾಶ್ 7 ಬಾಟಲ್ಸ್ ಆಫ್ ಬಿಯರ್. ಬಿಯರ್, ಜ್ಯೂಸ್ ಇವೆಲ್ಲ ಕಾಮನ್ ವೆಸ್ಟರ್ನ್ ಕಂಟ್ರಿ ಒಳಗ. ಈಗೆಲ್ಲ ಏನಾಗೈತಿ, ಬಿಯರ್ ಅನ್ನೋದು ಈಗ ಸೋಷಿಯಲ್ ಡ್ರಿಂಕ್ ಅನ್ನಕತ್ತಾರ. ಈಗ ಮೊದ್ಲಿನಂಗೆ ಅದೇನ ಹಂಗ ಹಿಂಗ ಅಂತಲ್ಲ. ಫೈನ್. ಸೊ ಜ್ಯೂಸ್. ಸೊ ಮೈ ಫ್ರೆಂಡ್ ಫ್ರೂಟ್ ಜ್ಯೂಸ್. ಹಿ ಟು ಡ್ರಿಂಕ್. ಡ್ರಿಂಕ್ ಅನ್ನೋ ಬದ್ಲಿ ಏನಪ್ಪಾ ಅಂದ್ರೆ ಡ್ರ್ಯಾಂಕ್. ಓಕೆನಾ? ಸೊ ಮೈ ಫ್ರೆಂಡ್ ಡ್ರ್ಯಾಂಕ್ 7 ಬಾಟಲ್ಸ್ ಆಫ್ ಜ್ಯೂಸ್. ಗ್ರೇಪ್ ಜ್ಯೂಸ್. ಡ್ರಿಂಕ್ ಇದ್ದದ್ದು ಡ್ರ್ಯಾಂಕ್. ಈಟ್ ಇದ್ದಿದ್ದು ಏಟ್. ಥಿಂಕ್ ಇದ್ದಿದ್ದು ಥಾಟ್. ಟೀಚ್ ಇದ್ದಿದ್ದು ಟಾಟ್. ಓಕೆ, ಫೈನ್. ವಿಲ್ ಗೋ ಟು ದ ನೆಕ್ಸ್ಟ್. ಐ ಡ್ಯಾಶ್ ಹರ್ ಆನ್ ಇಮೇಲ್. ನಾನು ಅವಳಗೊಂದು ಇಮೇಲ್ ಅನ್ನ ಬರೆದು ಕಳಿಸಿದೆ. ರೈಟ್ ಅಂತ ಐತಿ. ಸೊ ರೈಟ್ ಏನಾಗುತ್ತೆ? WROTE. ನೋಡ್ರಿ, ಇವೆಲ್ಲ ಗೊತ್ತಾಗಬೇಕು. ರೈಟ್, ರೋಟ್, ರಿಟನ್, ರೈಟಿಂಗ್, ರೈಟ್ಸ್. ಕಮ್, ಕೇಮ್, ಕಮ್. ಡೂ, ಡಿಡ್, ಡನ್. ಗೋ, ವೆಂಟ್, ಗಾನ್. ಸಿಂಗ್, ಸ್ಯಾಂಗ್, ಸಂಗ್. ಮೈ ಹಸ್ಬೆಂಡ್ ಡ್ಯಾಶ್ ಮೀ ಫ್ಲವರ್ಸ್ ಫಾರ್ ಮೈ ಬರ್ಡೇ. ಟು ಗಿವ್. ಗಿವ್ ಅಂತ ವರ್ಡ್ ಐತಿ ಇಲ್ಲಿ. ಸೊ ಈ ಗಿವ್ ಇದ್ದದ್ದು ವರ್ಬ್ ನಂಬರ್ 2 ಏನಾಗುತ್ತೆ? GAVE. ಮೈ ಹಸ್ಬೆಂಡ್ ಗೇವ್ ಮೀ ಫ್ಲವರ್ಸ್ ಫಾರ್ ಮೈ ಬರ್ಡೇ. ನನ್ನ ಹುಟ್ಟು ಹಬ್ಬಕ್ಕೆ ನನ್ನ ಗಂಡ, ನನ್ನ ಯಜಮಾನ, ನಮ್ಮ ಮನೆಯವರು ನನಗೆ ಹೂವನ್ನು ಕೊಟ್ರು. ಶಿ ಡ್ಯಾಶ್ ಮೀ ಹರ್ ನೇಮ್. ಟೆಲ್ ಅಂತ ಐತಿ. ಸೊ ದಿಸ್ ಟೆಲ್ ಬಿಕಮ್ಸ್ ವಾಟ್? ವೆರಿ ಸಿಂಪಲ್. ಶಿ ಟೋಲ್ಡ್ ಮೀ ಹರ್ ನೇಮ್. ಅವಳು ನನಗೆ ನನ್ನ ಹೆಸರನ್ನ ಹೇಳಿದಳು. ಐ ಹಿಮ್ ಯೆಸ್ಟರ್ಡೇ. ಸಿ ಅಂತ ಐತಿ. ಸೊ ಇದು ಸಿ ಏನಾಗುತ್ತೆ? ಐ ಸಾ ಹಿಮ್ ಯೆಸ್ಟರ್ಡೇ. ನಾನು ನಿನ್ನೆ ಅವನನ್ನು ನೋಡಿದೆ. ಮೈ ಬ್ರದರ್ ಮೀ ಲಾಸ್ಟ್ ನೈಟ್. ಕಾಲ್ ಅಂತಿದೆ. ಕಾಲ್ ಮಾಡಿದ್ರು, ನಮ್ಮ ಅಣ್ಣ ನನಗೆ ನಿನ್ನೆ ಫೋನ್ ಮಾಡಿದ್ರು. ಮೈ ಬ್ರದರ್ ಕಾಲ್ಡ್ ಮೀ ಲಾಸ್ಟ್ ನೈಟ್. ಐ ಮೆಟ್ ಹಿಮ್ ಡೇ ಬಿಫೋರ್ ಯೆಸ್ಟರ್ಡೇ. ಸಮಥಿಂಗ್ ಲೈಕ್ ದಟ್. ಐ ಡ್ಯಾಶ್ ಟು ಸ್ಪೀಕ್ ಟು ಮೈ ಟೀಚರ್. ನಾನು ವಾಂಟ್ ಅಂತ ಇದೆ. ಐ ವಾಂಟೆಡ್. ಐ ವಾಂಟೆಡ್ ಟು ಸ್ಪೀಕ್ ಟು ಮೈ ಟೀಚರ್. ವಾಂಟ್ ಇದ್ದದ್ದು ವಾಂಟ್. ಸಿಂಪಲ್, ರೈಟ್? ಮೈ ಪೇರೆಂಟ್ಸ್ ಡ್ಯಾಶ್ ಮೀ ಅ ಪ್ರೆಸೆಂಟ್. ನೋಡ್ರಿ, ಸಿಂಪಲ್. ಗಿವ್ ಅಂತ ಇದೆ ಇಲ್ಲಿ, ಹೌದಾ? ಗಿವ್ ಇದ್ದದ್ದು ಏನಕ್ಕೈತಪ್ಪ ನೋಡ್ರಿ. ಮೈ ಪೇರೆಂಟ್ಸ್ ಗೇವ್ ಮೀ ಅ ಪ್ರೆಸೆಂಟ್. ಕೊಟ್ಟರು. ದ ಸ್ಟೂಡೆಂಟ್ ಡ್ಯಾಶ್ ಟು ಅಂಡರ್ಸ್ಟ್ಯಾಂಡ್. ಟ್ರೈ ಅಂತ ಐತಿ. ಟ್ರೈ ಇದ್ದದ್ದು ಏನಾಗುತ್ತೆ? ಟ್ರೈಡ್. ಅಂದ್ರೆ ನೀವು ವರ್ಬ್ ಲಿಸ್ಟ್ ಅನ್ನ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಇಷ್ಟು ಕ್ವಿಕ್ ಆಗಿ ಮಾಡ್ಲಿಕ್ಕೆ ಬರುತ್ತೆ. ಈಗ ಒಂದು ಸೆಂಟೆನ್ಸ್ ಕೊಡ್ತೀನಿ ನಾನು. ದ ಸ್ಟೂಡೆಂಟ್ ಟ್ರೈಡ್ ಟು ಅಂಡರ್ಸ್ಟ್ಯಾಂಡ್ ಅಂತ ಕೊಡ್ತೇನೆ. ಕನ್ವರ್ಟ್ ದಿಸ್ ಇಂಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ಬೇಕು. ಬಂತಪ್ಪ ಮಾಡಾಕ. ಹಂಗ್ ಮಾಡ್ಬೇಕು. ಹೆಂಗ್ ಮಾಡ್ಬೇಕು? ದ ಸ್ಟೂಡೆಂಟ್ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್. ಪ್ರೆಸೆಂಟ್ ಪರ್ಫೆಕ್ಟ್ ಮಾಡಂತ ಹೇಳ್ತೇನೆ. ದ ಸ್ಟೂಡೆಂಟ್ ಹ್ಯಾಸ್ ಟ್ರೈಡ್ ಟು ಅಂಡರ್ಸ್ಟ್ಯಾಂಡ್. ಈ ರೀತಿ ಪರ್ಫೆಕ್ಟ್ ಆಗ್ಬೇಕು ನೋಡ್ರಿ. ಆಗ್ರಿ ನಮ್ ಜೊತೆ ಬರ್ರಿ, ನಾವು ಮಾಡ್ತೇವೆ ನಿಮ್ಮಲ್ಲಿ. ಓಕೆ, ವೆರಿ ಗುಡ್. ವಿ ಡ್ಯಾಶ್ ಟು ದ ಕಾನ್ಸರ್ಟ್. ವಿ ಗೋ. ವಿ ಗೋ ಅಂತಿದ್ದು ವೆಂಟ್. ಯಾಕೆ ವೆಂಟ್ ಆಯ್ತು? ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಡಿಸ್ಕಸ್ ಮಾಡಕತ್ತೀವಿ. ವಿ ಗೋ ಟು ಅಂತಂದ್ರೆ ಹೋಗುತ್ತೇವೆ. ವಿ ವೆಂಟ್ ಅಂದ್ರೆ ಹೋದೆವು. ವಿ ವಿಸಿಟ್ ಅಂತಂದ್ರೆ ಭೇಟಿ ಆಗುತ್ತೇವೆ. ಭೇಟಿ ಆದೆವು, ವಿಸಿಟೆಡ್. ಡ್ಯಾಶ್ ಯು ಬಾರ್ನ್ ಇನ್ ಬ್ಯಾಂಗ್ಳೂರ್. ನೋಡ್ರಿ, ಬಿ ಅಂತ ಐತಿ. ಇಲ್ಲಿ ಒಂದು ಪ್ರಶ್ನೆ ಬಂತು. ಇಲ್ಲಿ ಮೈ ಡಿಯರ್ಸ್, ಏನ್ ಬಂತು? ಇಲ್ಲಿ ಪ್ರಶ್ನೆ ಬಂತು. ಕ್ವಶನ್ ಮಾರ್ಕ್ ಇದೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇಲ್ಲಿ ಯು ಅಂತ ಬಂದಾಗ ನಾವ್ ಏನ್ ಯೂಸ್ ಮಾಡ್ತೀವಿ? ಒಂದು ವಾಸ್, ಇನ್ನೊಂದು ವರ್ ಅಂತ ಇದೆ. ಇದೆಲ್ಲ ನಿಮ್ಗೆ GPSTR ಇಂಥವೆಲ್ಲ ಕೇಳೋ, ಹಿಂಗೆ ಕೇಳೋ. ಇಲ್ಲಿ
ಯು ಮುಂದೆ ನೀವು ವಾಸ್ ಅಂತ ಯೂಸ್ ಮಾಡಂಗಿಲ್ಲ, ಸೊ ವರ್ ಬರ್ತದ. ಹಿಂಗಾಗಿ ವರ್ ಯು ಬಾರ್ನ್ ಇನ್ ಬೆಂಗಳೂರ್, ನೀನು ಬೆಂಗಳೂರೊಳಗೆ ಹುಟ್ಟಿ ಏನಪ್ಪಾ ಅಂತ ಕೇಳಬೇಕಾಗಿತ್ತು. ವರ್ ಯು ಬಾರ್ನ್ ಇನ್ ದ ಮಂತ್ ಆಫ್ ಜೂನ್, ನೀ ಜೂನ್ ತಿಂಗಳನ್ಯಾಗ ಹುಟ್ಟಿ ಏನು. ವೆರ್ ಯು ಬಾರ್ನ್ ಇನ್ 1980, ಅವಾಗ ಉತ್ತರ ಐ ವಾಸ್ ಬಾರ್ನ್ ಅಂತ ಬರ್ತೈತಿ. ನೀವು ನೋಡಿ, ನೀವು ಹುಟ್ಟಿದ್ದೇಂತ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ತೀರಿ, ಐ ವಾಸ್ ಬಾರ್ನ್ ಆನ್ 30th August, ಐ ವಾಸ್ ಬಾರ್ನ್ ಆನ್ 14th June ಅಂತ ಹೇಳ್ಬೇಕು. ಸೊ ನೀವು ಬೇರೆಯವ್ರಿಗೆ ಕೇಳ್ಬೇಕಾಗಿತ್ತ ವೆರ್ ಯು ಬಾರ್ನ್ ಇನ್ ಬೆಂಗಳೂರ್. ನೆಕ್ಸ್ಟ್ ಒನ್, ನೋ, ನೋಡಿ ಹಾ ಸೇಮ್ ಆನ್ಸರ್ ಬಂತು. ನೋ, ಐ ವಾಸ್ ಬಾರ್ನ್ ಇನ್ ಮುಂಬೈ, ನಾ ಬೆಂಗಳೂರ್ನಾಗ ಇಲ್ಲ ಮುಂಬೈನಾಗ ಹುಟ್ಟೇನಿ. ಐ ವಾಸ್ ಬಾರ್ನ್, ಶಿ ವಾಸ್ ಬಾರ್ನ್, ದೇ ವರ್ ಬಾರ್ನ್, ಯು ವೇರ್ ಬಾರ್ನ್, ವಿ ವೇರ್ ಬಾರ್ನ್. ದೇ ಡ್ಯಾಶ್ ಟು ದ ಟೀಚರ್, ಸ್ಪೀಕ್ ಅಂತ ಐತಿ, ಏನಾಗುತ್ತೆ ದೇ ಸ್ಪೋಕ್ ಟು ದ ಟೀಚರ್, ಟೀಚರ್ ಜೊತೆ ಅವರು ಮಾತನಾಡಿದರು. ದೇ ಡಿಸ್ಕಸ್ಡ್ ವಿತ್ ದ ಟೀಚರ್. ಓಕೆ, ಪಾಸ್ಟ್ ಕಂಟಿನ್ಯೂಸ್ ನೋಡೋಣ ಈಗ ಮೈ ಡಿಯರ್ಸ್. ಪ್ರೆಸೆಂಟ್ ಸಿಂಪಲ್, ಪಾಸ್ಟ್ ಆಯ್ತು, ಪಾಸ್ಟ್ ಕಂಟಿನ್ಯೂಸ್ ನೋಡೋಣ ಈಗ. ದ ಚಿಲ್ಡ್ರನ್, ಇಲ್ಲಿ ಆಪ್ಷನ್ಸ್ ಅದ ನೋಡ್ರಿ, ಬಹಳ ಸಿಂಪಲ್ ಎಲ್ಲ, ಅದಕ್ಕೆ ವರ್ಕ್ ಇದೇ ತರ ನಿಮಗೆ ಬಂದಿರ್ತಾವ ಎಕ್ಸಾಮ್ನಾಗ. ದ ಚಿಲ್ಡ್ರನ್ ಡ್ಯಾಶ್ ಔಟ್ಸೈಡ್, ವರ್ ಪ್ಲೇಯಿಂಗ್ ಅಂತಿರೋ ಏನ್ ವಾಸ್ ಪ್ಲೇಯಿಂಗ್ ಅಂತಿರೋ. ಚಿಲ್ಡ್ರನ್ ಅಂತಂದ್ರೆ ಇದು ಇಟ್ ಈಸ್ ಅ ಪ್ಲೂರಲ್ ಫಾರ್ಮ್ ಮೈ ಡಿಯರ್ಸ್. ಪ್ಲೂರಲ್ ಫಾರ್ಮ್ ನಾವು ವೇರ್ ಅನ್ನ ಬಳಸ್ತೀವಿ. ದ ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಔಟ್ಸೈಡ್. ನಾ ಯಾಕೆ ಬರೆಯಕತ್ತೀನಿ ಇಲ್ಲಿ ಇದ್ರು ಅಂದ್ರೆ ನಿಮಗ್ ಗೊತ್ತಾಗಬೇಕು, ಹೋಗ್ಬೇಕು ತಲೆಯಾಗದು, ಎಂಟರ್ ಆಗ್ಬೇಕದು. ದ ಚಿಲ್ಡ್ರನ್ ವರ್ ಪ್ಲೇಯಿಂಗ್. ದ ಚೈಲ್ಡ್ ಅಂತಿತ್ತಂದ್ರೆ ವಾಸ್ ಪ್ಲೇಯಿಂಗ್ ಅಂತ ಹಾಕಿತ್ತು ಸಿಂಗ್ಯುಲರ್. ದ ಚೈಲ್ಡ್ ವಾಸ್ ಪ್ಲೇಯಿಂಗ್. ದ ಡಾಗ್ ಸಿಂಗ್ಯುಲರ್ ಇದೆ ನೋಡ್ರಿ, ವಾಸ್ ಬಂತಿಲ್ಲಿ. ವೆರಿ ಸಿಂಪಲ್, ದ ಡಾಗ್ ವಾಸ್ ಬಾರ್ಕಿಂಗ್, ನಾಯಿ ಬೊಗಳ್ತಾ ಇತ್ತು. ಇಟ್ ವಾಸ್ ಬಾರ್ಕಿಂಗ್. ಸಿಂಗ್ಯುಲರ್ ಬಂದ್ರೆ ವಾಸ್, ಪ್ಲೂರಲ್ ಬಂದ್ರೆ ವರ್. ಮೈ ಟೀಚರ್, ನೋಡಿ ಇದು ವಾಸ್ ಎಲ್ಲೆಲ್ಲಿ ಬರ್ತೈತಿ ನೀವು ಬರ್ದು ಬಿಡ್ತೇನೆ. ಐ, ಹಿ, ಶಿ, ಇಟ್, ಇಲ್ಲಿ ವಾಸ್. ಉಳಿದ ಕಡೆ ಎಲ್ಲಾ ಕಡೆ ವಿ, ಯು, ದೇ, ಇಲ್ಲೆಲ್ಲ ವರ್. ಇಷ್ಟೇ ನೋಡ್ರಿ, ನೀವು ಅದನ್ನ ಅಬ್ಸರ್ವ್ ಮಾಡಿ ಬರೆದ್ಬಿಟ್ರೆ ಮುಗೀತು. ದ ಟೀಚರ್, ಸಾರಿ ಮೈ ಟೀಚರ್ ಅಂದ್ರೆ ಸಿಂಗ್ಯುಲರ್, ಡ್ಯಾಶ್ ಡ್ಯಾಶ್ ಟು ದ ಎಕ್ಸರ್ಸೈಸ್ ಟು ಮೀ. ಮೈ ಟೀಚರ್ ವಾಸ್ ಎಕ್ಸ್ಪ್ಲೇನಿಂಗ್. ವೆರಿ ಸಿಂಪಲ್, ಮೈ ಟೀಚರ್ ವಾಸ್ ಎಕ್ಸ್ಪ್ಲೇನಿಂಗ್ ದ ಎಕ್ಸರ್ಸೈಸ್ ಟು ಮೀ. ನನಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನೋಡ್ರಿ ವಾಸ್ ಅಂಡ್ ವೆರಿ ಕ್ಲಿಯರ್ ಆಯ್ತು ಇಲ್ಲಿ. ಡ್ಯಾಶ್, ಐ ಡ್ಯಾಶ್ ಟು ಮೈ MP3 ಪ್ಲೇಯರ್. ಐ ವೇರ್ ಲಿಸ್ನಿಂಗ್ ಅಂತೀರೇನ್ ಐ ವಾಸ್ ಲಿಸ್ನಿಂಗ್ ಅಂತಿರೋ. ವೆರಿ ಸಿಂಪಲ್, ನಾನು ನನ್ನ MP3 ಪ್ಲೇಯರ್ ಹಾಕೊಂಡು ಕೇಳಾಕತ್ತಿದ್ದೆ ಮ್ಯೂಸಿಕ್. ಐ ವಾಸ್ ಸಿಂಗಿಂಗ್ ಟು ಅ ಸಾಂಗ್, ಸಾರಿ ಐ ವಾಸ್ ಲಿಸ್ನಿಂಗ್ ಟು ಅ ಮ್ಯೂಸಿಕ್. ಎಂದೆಂದು ನಿನ್ನನ್ನು ಮರೆತು ಅಂತಾರ ಅನ್ಕೋರಿ, ಇಲ್ಲ ಹೊಸ ದುರಂಧರ್ ಮೂವಿ ತರ ಅನ್ಕೋರಿ, ಯಾವುದೋ MP3 ನೀವು ಕೇಳಾಕತ್ತಿದ್ರಿಪಾ. ನೆಕ್ಸ್ಟ್ ಒನ್, ದೋಸ್ ಪೀಪಲ್ ಅಂದ್ರೆ ಪ್ಲೂರಲ್ ಅಂತ ಆಯ್ತು. ಟುವರ್ಡ್ಸ್ ದ ಲೈಬ್ರರಿ, ವರ್ ವಾಕಿಂಗ್ ಆರ್ ವಾಸ್ ವಾಕಿಂಗ್. ಪೀಪಲ್ ಅಂದ್ರೆ ಪ್ಲೂರಲ್ ಫಾರ್ಮ್. ದೋಸ್ ಪೀಪಲ್ ವರ್ ವಾಕಿಂಗ್. ಟುವರ್ಡ್ಸ್ ಅಂತಂದ್ರೆ ಆ ಕಡೆಗೆ, ಆ ಕಡೆಗೆ ಅನ್ಲಿಕ್ಕೆ ಬರ್ಕೋಬೇಕಿದೆ ನೀವೆಲ್ಲ. ಟುವರ್ಡ್ಸ್ ದ ಲೈಬ್ರರಿ, ಆ ಕಡೆಗೆ. ದ ಕುಕ್ ಅಂದ್ರೆ ಅಡಿಗೆ ಮಾಡುವವ. ಒಂದು ಮಿಸ್ಟೇಕ್ ಯೂಸ್ ಮಾಡ್ತಾರೆ ಇಲ್ಲಿ, ಐ ಆಮ್ ಅ ಗುಡ್ ಕುಕ್ಕರ್ ಅಂತಾರ, ಅನ್ನಬಾರದು. ಕುಕ್ಕರ್ ಅಂತಂದ್ರೆ ವಸ್ತು, ಅದು ಅಡಿಗೆ ಮಾಡುವ ವಸ್ತು, ಅದು ಅನ್ನ ಮಾಡುವ ವಸ್ತು, ಅದು ಬೇಕಾದ ಏನಾರ ಕುದಿಸ್ಬೋದು ಅದ್ರೊಳಗೆ. ಐ ಆಮ್ ಅ ಗುಡ್ ಕುಕ್ ಅನ್ಬೇಕು, ಐ ಆಮ್ ಅ ಗುಡ್ ಕುಕ್ಕರ್ ಅನ್ಬಾರ್ದು. ಓಕೆ ಮೈ ಡಿಯರ್ಸ್, ದ ಕುಕ್ ಏನು ವಾಸ್ ಪ್ರಿಪೇರಿಂಗ್ ಆರ್ ವೇರ್ ಪ್ರಿಪೇರಿಂಗ್. ವೆರಿ ಸಿಂಪಲ್, ಸಿಂಗ್ಯುಲರ್ ಇದೆ. ದ ಕುಕ್ ವಾಸ್ ಪ್ರಿಪೇರಿಂಗ್ ಅ ಟೇಸ್ಟಿ ಮೀಲ್. ಮಸ್ತ್ ಟೇಸ್ಟಿ ಮೀಲ್ ನ ರೆಡಿ ಮಾಡಕತ್ತಿದ್ರು ಅಂತ ಅರ್ಥ. ಐ ಡ್ಯಾಶ್ ಟು ಫಿಕ್ಸ್ ಮೈ ಕಂಪ್ಯೂಟರ್, ನನ್ನ ಕಂಪ್ಯೂಟರ್ ನ ರಿಪೇರಿ ಮಾಡ್ತಾ ಇದ್ದೆ. ಐ ಅಂದ್ರ ಸಿಂಪಲ್, ಐ ವಾಸ್ ಟ್ರೈಂಗ್ ಟು ರಿಪೇರ್, ಟು ಫಿಕ್ಸ್ ಮೈ ಕಂಪ್ಯೂಟರ್. ವೇರ್ ಅಂತೂ ಬರಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಐ ಅಂತ ಐತೆ ಅಲ್ಲಿ. ಓಕೆನಾ, ಗುಡ್. ಮೈ ಫ್ರೆಂಡ್ ಅಂಡ್ ಐ, ಮೈ ಫ್ರೆಂಡ್ ಅಂಡ್ ಐ ಡ್ಯಾಶ್ ಬಾಸ್ಕೆಟ್ ಬಾಲ್. ಏನ್ ಮಾಡಕತ್ತೀವಿ, ಇಬ್ಬರದಾರ ಒಬ್ಬರದಾರ. ಮೈ ಫ್ರೆಂಡ್ ಅಂಡ್ ಐ ಅಂತಂದ್ರೆ ಡೆಫಿನೆಟ್ಲಿ ಏನ್ ಬಂತಿಲ್ಲಿ, ವೇರ್ ಪ್ಲೇಯಿಂಗ್ ಅಂತಾನೆ ಬಂತು. ನೋಡ್ರಿ, ಮೈ ಫ್ರೆಂಡ್ ಅಂಡ್ ಐ ಅಂದ್ರೆ ವಿ ವೇರ್ ಪ್ಲೇಯಿಂಗ್ ಬಾಸ್ಕೆಟ್ ಬಾಲ್. ಮೈ ಫ್ರೆಂಡ್ ಅಂತ ಅಷ್ಟೇ ಇತ್ತಂದ್ರ ಮೈ ಫ್ರೆಂಡ್ ವಾಸ್ ಪ್ಲೇಯಿಂಗ್ ಬಾಸ್ಕೆಟ್ ಬಾಲ್. ಬರೇ ಐ ಅಂತಿತ್ತಂದ್ರ ಐ ವಾಸ್ ಪ್ಲೇಯಿಂಗ್ ಬಾಸ್ಕೆಟ್ ಬಾಲ್. ಮೈ ಫ್ರೆಂಡ್ ಅಂಡ್ ಐ ಅಂತ ಬಂದಾಗ ವರ್ ಪ್ಲೇಯಿಂಗ್ ಬಾಸ್ಕೆಟ್ ಬಾಲ್. ದ ಪೊಲೀಸ್ ಆಫೀಸರ್ಸ್, ನೋಡ್ರಿ ಪ್ಲೂರಲ್ ಬಂದ್ಬಿಡ್ತು. ಪ್ಲೂರಲ್ ಬಂತು ಅಂದ್ರೆ ವೇರ್
ಚೇಸಿಂಗ್ ಏನ್ ಡಿಫಿಕಲ್ಟಿನೇ ಇಲ್ಲ, ಬಟ್ ಇವನ್ ನೀವು ಪ್ರಾಕ್ಟೀಸ್ ಮಾಡಿದ್ರಿಂದ ನಿಮ್ ಎಕ್ಸಾಮ್ ಬಹಳ ಸರಳ ಹೋಗ್ತೈತಿ. ನೋಡ್ಕೊಳ್ರಿ. ದ ಪೊಲೀಸ್ ಆಫೀಸರ್ಸ್ ವರ್ ಚೇಸಿಂಗ್ ದ ಥೀಫ್. ಮೈ ಸಿಸ್ಟರ್ ಅಂಡ್ ಮೈ ಬ್ರದರ್, ಇಬ್ರು ಪ್ಲೂರಲ್ ಫಾರ್ಮ್ ಬಂತು ಅಂದ್ರೆ ವೇರ್ ಅಂತ ನೆನಪಾಗಬೇಕು. ಅದೇನ್ರ ವರ್ಬ್ ಏನ್ ಬೇಕಾದಿರ್ಲಿ ಮುಂದೆ, ಮೇನ್ ವರ್ಬ್ ಸಿಂಗಿಂಗ್ ಅಂತ ಐತೆ. ವೇರ್ ಮೈ ಸಿಸ್ಟರ್ ಅಂಡ್ ಮೈ ಬ್ರದರ್ ವೇರ್ ಸಿಂಗಿಂಗ್. ಅರ್ಥ ಆಯ್ತಾ ಮೈ ಡಿಯರ್ಸ್? My sister and my brother were singing. Okay, we'll go to the next. I spoke to my teacher. I spoke to my teacher. ಏನಿದು ಸಿಂಪಲ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಮಾಡ್ಬೇಕು ನಾವಿಲ್ಲಿ. ಇಲ್ಲಿ ಏನಾಕೈತಿ? ಐ ವಾಸ್ ಸ್ಪೀಕಿಂಗ್ ಟು ಮೈ ಟೀಚರ್. ವೆರಿ ಸಿಂಪಲ್. ನೋಡ್ರಿ, ಒಂದೇ ನಿಮಿಷ. ಹಿಂದಿನ ನೋಡಿದ್ರಲ್ಲ ಪಾಸ್ಟ್ ಕಂಟಿನ್ಯೂಸ್. ಈಗ ನಿಮಗೆ ಇಲ್ಲೊಂದು ಸ್ವಲ್ಪ ವಿದೌಟ್ ಆಪ್ಷನ್ ನಿಮಗೆ ಕಲಿಸ್ಕೊಡ್ಬೇಕು ನಾನು. ವಿಚಾರ ಮಾಡ್ರಿ. ಐ ಸ್ಪೋಕ್ ಅಂತ ಐತಲ್ಲ, ಐ ವಾಸ್ ಸ್ಪೀಕಿಂಗ್. ವರ್ಬ್ ನಂಬರ್ 4 ಅನ್ನ ಇವು ಬಳಸ್ಬೇಕು ನೀವು, ಬೇರೆ ಏನಿಲ್ಲ. ಶಿ ಲಿಸನ್ ಟು ದ ಸಾಂಗ್. ಶಿ ವಾಸ್ ಲಿಸನಿಂಗ್ ಟು ದ ಸಾಂಗ್. ನೋಡ್ರಿ, ವಾಸ್ ಮತ್ತು ಲಿಸನಿಂಗ್ ಇದಕ್ಕೆ ಮ್ಯಾಚ್ ಆಯ್ತು. ಮೈ ಫ್ರೆಂಡ್ ಲಾಫ್ಡ್ ಆಟ್ ಮೈ ಜೋಕ್. ಮೈ ಫ್ರೆಂಡ್ ವಾಸ್ ಲಾಫಿಂಗ್ ಆಟ್ ಮೈ ಜೋಕ್. ನಗ್ತಾ ಇದ್ದ. ಇಲ್ಲಿ ನಕ್ಕ, ಅಲ್ಲಿ ನಗ್ತಾ ಇದ್ದ. ಶಿ ವಾಸ್ ಸಿಲಿ. ಶಿ ವಾಸ್, ಓಕೆ, ಇಲ್ಲೇನು ಬರಂಗಿಲ್ಲ ಆಕ್ಚುಲಿ. ಇದು ವಾಸ್ ING ವರ್ಬ್ ಇಲ್ಲ ಇಲ್ಲಿ ಆಕ್ಚುಲಿ. ಶಿ ವಾಸ್, ಇಲ್ಲಿ ಏನ್ ಮಾಡೋದು ನಾವು, ಒಂದು ಬೇರೆ ಎಕ್ಸಾಂಪಲ್ ತಗೊಳ್ಳೋಣ. ಶಿ ವಾಸ್ ಸಿಂಪ್ಲಿ ಸಿಟಿಂಗ್ ಅಂತ ಮಾಡೋಣ ನಾವು. ಎಸ್, ಸಿ ಸ್ಯಾಟ್ ಅಂತೇನ್ರ ಇಲ್ಲಿ ಇತ್ತಪ್ಪ ಅಂತಂದ್ರೆ, ಸಿ ಸ್ಯಾಟ್ ಅನ್ನೋದು ವರ್ಬ್ ನಂಬರ್ 2. ಶಿ ವಾಸ್ ಸಿಂಪ್ಲಿ ಅಥವಾ ಶಿ ವಾಸ್ ಸಿಟಿಂಗ್ ಅನ್ನೋದ್ರ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಎಲ್ಲಿ ಏನ್ ಬಂತ ಅನ್ನೋದು ಐಡಿಯಾ ಬಂತು ನಿಮ್ಗೆ. ಲಾಸ್ಟ್ ಒನ್, ಐ ಸ್ಯಾಂಗ್. ನಾನು ಹಾಡನ್ನು ಹಾಡಿದೆ. ಆದ್ರೆ ಐ ವಾಸ್ ಅಂತ ಬಂದಾಗ ಐ ವಾಸ್ ಸಿಂಗಿಂಗ್. ಓಕೆ, ದೇ ಡಿಡ್ ದೇರ್ ಹೋಮ್ವರ್ಕ್ ಅಂಡ್ ದೇ ವೇರ್ ಡೂಯಿಂಗ್ ದೇರ್ ಹೋಮ್ವರ್ಕ್. ನೋಡಿ, ಎರಡು ಟೆನ್ಸ್ ಪರ್ಫೆಕ್ಟ್ ಅದು ನಿಮಗೆ ಇಲ್ಲಿ. ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಏನು, ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ಏನು. ವರ್ಬ್ ನಂಬರ್ 2 ಬಂದ್ರೆ ಸಿಂಪಲ್ ಪಾಸ್ಟ್, ವರ್ಬ್ ನಂಬರ್ 4 ವಿತ್ ವಾಸ್ ವೇರ್ ಬಂದ್ರೆ ಪಾಸ್ಟ್ ಕಂಟಿನ್ಯೂಸ್. ವೆರಿ ಗುಡ್. ಮೈ ಬಾಸ್ planned a meeting. My boss was planning a meeting. Understand, my dears? Understand? ಅರ್ಥ ಆಯ್ತಾ ಇದು ನಿಮಗೆ? ಕ್ಲಿಯರ್? ನೆಕ್ಸ್ಟ್ ಒನ್, we had a party. We were having a party. ನೋಡ್ರಿ, we had a party ಅಂದ್ರೆ ಪಾರ್ಟಿ ಇತ್ತು. We were having ಅಂದ್ರೆ ಪಾರ್ಟಿ ಮಾಡ್ತಾ ಇದ್ದೀವಿ. The band played a beautiful song. The band was playing a beautiful song. Okay, playing past continuous tense. I tried to explain. I was trying to explain. So ಇದು verb number 2, ಇದು verb number 4. Very simple, very simple. We will continue in the next class. Okay, my dears, ಇಷ್ಟು ಪ್ರಾಕ್ಟೀಸ್ ಮಾಡ್ರಿ, ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಆಮೇಲೆ ನೋಡೋಣ. ಥ್ಯಾಂಕ್ ಯು.